ಮುಹೂರ್ತದಲ್ಲಿ ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಕರ್ನಾಟಕ ರಾಜ್ಯದ ಸಮಸ್ಯೆಗಳೆಂಬತಕ್ಕಂಥದ್ದು ನೀರಿನ ಸಮಸ್ಯೆ, ನೀರಿನ ಅಭಾವ ಸಾಕಷ್ಟಿದೆ. ಹಾಗೆ ಬಳ್ಳಾರಿಯಲ್ಲೂ ಸಹಿತ ನೀರಿನ ಅಭಾವ ಸಾಕಷ್ಟು ಇದೆ. ಆದಷ್ಟು ಬೇಗ ತುಂಗಭದ್ರಾ ಜಲಾಶಯ ಹರಿಬೇಕು. ಅದಕ್ಕೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್, ಕೋ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಬಸವನಗುಡಿ, ಬೆಂಗಳೂರು ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಬಾಳೆಪೇಟೆ ಹಾಗೂ ಅವೆನ್ಯೂ ರೋಡ್, ಬೆಂಗಳೂರು. ವೀಕ್ಷಕರೇ, ಇದು ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತು ಬಹಳ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಇವತ್ತು ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷದ ಕಡೆಯ ದಿನ. ನಮ್ಮನ್ನು ಅಗಲಿದಂತಹ ಪೂರ್ವಜರಿಗೆ, ನಮ್ಮ ಹಿರಿಯರಿಗೆ, ನಮ್ಮ ಬಂಧುಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅವರಿಗೆ ಪೂಜೆಯನ್ನು ಸಲ್ಲಿಸಿ ಯಾವುದೇ ದೋಷಗಳಿದ್ರೂ ಸಹ ಅದನ್ನು ನಿವಾರಿಸಿ ಪರಿಹಾರವನ್ನು ಕೊಡಿ ಅಂತ ಬೇಡಿಕೊಳ್ಳುವಂತಹ ಬಹಳ ವಿಶೇಷವಾದ ದಿನ. ಈ ಪಿತೃಪಕ್ಷಕ್ಕೆ, ಪಿತೃ ಕಾರ್ಯವನ್ನು ನೆರವೇರಿಸೋದಕ್ಕೆ ಬಹಳ ಪುರಾತನವಾದ, ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಅಂದರೆ ಅದು ಬಿಹಾರದ ಪಾಟ್ನಾದಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಗಯಾ ಕ್ಷೇತ್ರ. ಗಯಾ ಕ್ಷೇತ್ರಕ್ಕೆ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಭೇಟಿ ನೀಡಿದರು. ಅಲ್ಲಿ ಪಿತೃ ಕಾರ್ಯವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ಶುಕ್ರವಾರದ ಈ ವಿಶೇಷವಾದ ಮಹಾಲಯ ಅಮಾವಾಸ್ಯೆಯ ಈ ಶುಭ ದಿನದಂದು ನಾವು ಕೂಡ ಗಯಾ ಕ್ಷೇತ್ರಕ್ಕೆ ತೆರಳೋಣ. ಆನಂದ್ ಗುರೂಜಿಯವರ ಸಲಹೆ ಮೇರೆಗೆ ಇವತ್ತು ಪಾಟ್ನಾ ಕಡೆ ಹೊರಟಿದ್ದೀವಿ. ಪಾಟ್ನಾ ಅಲ್ಲಿ ಗಂಗಾ ನದಿ ಸ್ನಾನ ಮತ್ತು ಗಂಗಾ ನದಿ ಪೂಜೆ, ರುದ್ರಾಭಿಷೇಕ, ರುದ್ರಹೋಮ ಮಾಡುವಂಥ ನಿರ್ಣಯ ಏನು ಮಾಡಿದ್ದಾರೆ ಗುರೂಜಿಯವರು, ಅದಕ್ಕೆ ಸಹಕಾರ ಕೊಡುವಂಥ ಕರ್ತವ್ಯ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಾಟ್ನಾಗೆ ಹೊರಟಿದ್ದೀವಿ. ಮತ್ತು ಅಲ್ಲಿಂದ ಗಯಾ, ಬುದ್ಧ ಗಯಾ, ಮಾತೃಗಯಾ, ಅಲ್ಲಿಯೂ ಕೂಡ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಅಲ್ಲಿನ ಒಂದು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇವತ್ತು ಅವರ ಸಲಹೆ ಮೇಲೆ ಹೊರಟಿದ್ದೀವಿ. ಇದರ ಮೂಲ ಉದ್ದೇಶ, ಈಗಾಗಲೇ ಜಿ TV ಕನ್ನಡ ಚಾನಲಲ್ಲಿ ಗುರೂಜಿಯವರು ಮಾತಾಡಿದ್ದಾರೆ. ಏನು ಈ ರಾಜ್ಯದಲ್ಲಿ ಬಹಳ ನೋವಿನ ಸಂಗತಿ ಇವತ್ತು ಎದ್ದು ಕಾಣ್ತಾ ಇದೆ, ಅದೇ ಕಾವೇರಿ ನೀರಿನ ಬಗ್ಗೆ ಸರ್ಕಾರದಿಂದ ಏನು ನಿರ್ಣಯ ತಗೊಂಡಿದೆ, ಆ ನಿರ್ಣಯ ಯಶಸ್ವಿ ಆಗಲಿ ಅನ್ನೋ ದೃಷ್ಟಿಯಿಂದ, ಮತ್ತು ಅದು ಶಾಶ್ವತ ಪರಿಹಾರ ಸಿಗೋ ರೀತಿಯಲ್ಲಿ ಭಗವಂತ ಕರುಣಿಸಲಿ ಅನ್ನೋ ದೃಷ್ಟಿಯಿಂದ, ಮತ್ತು ಕಾವೇರಿ ತಾಯಿಗೆ ಮಳೆ ಬರುವಂಥ ಒಂದು ಯಜ್ಞ ಯಾಗಗಳೇನಿದ್ದಾವೆ ಅದನ್ನು ಮಾಡಬೇಕು ಅಂತ ಏನು ಗುರೂಜಿಯವರ ಒಂದು ಇಚ್ಛೆ ಇದೆ, ಆ ಒಂದು ನಿಟ್ಟಿನಲ್ಲಿ ಕೂಡ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಗಂಗಾ ನದಿ ನೀರನ್ನು ತೊಗೊಂಡು ಬಂದು, ಆ ಗಂಗಾ ಜಲನ ತೊಗೊಂಡು ಬಂದು ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪೂಜೆ ಮಾಡಿ ಆ ಗಂಗೆನ ಕಾವೇರಿ ನದಿಗೆ ಅರ್ಪಿಸಿ, ಆ ಭಾಗದಲ್ಲಿ ಆ ಒಂದು ನೊಂದ ಕುಟುಂಬಗಳೇನಿದ್ದಾವೆ, ಏನು ನೀರನ್ನೇ ಆಶ್ರಯ ಪಡೆದಿರುವಂಥ ಏನು ರೈತರಿದ್ದಾರೆ, ಆ ರೈತರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ, ಮತ್ತು ಬೆಂಗಳೂರಿನ ಜನತೆ ಏನು ಇವತ್ತು ನಿಮ್ಮ ಬದುಕಲಿಕ್ಕೆ ನೀರು ಏನು ಅವಶ್ಯಕತೆ ಇದೆ ಅದನ್ನು ಪೂರ್ತಿ ಬೆಂಗಳೂರಿನ ಜನ ಕಾವೇರಿ ನೀರನ್ನೇ ಅವಲಂಬಿಸಿದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ಆ ನೀರನ್ನು ಹೆಚ್ಚಾಗಿ ತಮಿಳುನಾಡಿಗೆ ಹರಿಸಿದ್ರೆ ನಮಗೆ ಭಾಳ ಕಷ್ಟ ಆಗುತ್ತೆ ಅನ್ನೋದು ಎಲ್ರಿಗೂ ನಾವು ಮನಗಂಡಿದ್ದೀವಿ. ಆ ಒಂದು ದೃಷ್ಟಿಯಿಂದ ಇಂಥ ಪರಿಸ್ಥಿತಿ ಉದ್ಭವ ಆಗಬಾರ್ದು. ಸದಾ ನಿರಂತರವಾಗಿ ಮಳೆಗಳು ಬರ್ತಾಯಿದ್ರೆ ಆ ಒಂದು ತೊಂದರೆಗಳು ಆಗದೇ ರೀತಿಯಲ್ಲಿ ಸಂದರ್ಭ ಒದು ಬರುತ್ತೆ ಅನ್ನೋ ಒಂದು ಸದುದ್ದೇಶ ನಾವು ಗುರೂಜಿಯವರು ಏನು ನಿರ್ಣಯ ಮಾಡಿದ್ದಾರೆ, ಅದಕ್ಕೆ ಸಹಕಾರ ಕೊಡುವಂಥದ್ದು. ಭಗವಂತನಿಚ್ಛೆ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ಅದು ಭಗವಂತನಿಚ್ಛೆ. ಅದನ್ನು ನಮಗೆ ಕರುಣಿಸುವಂಥ ಒಂದು ಕರ್ತವ್ಯ ಭಗವಂತ ಮಾಡಬೇಕು. ನಾವು ಒಟ್ಟಾರೆ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಈ ಒಂದು ಕರ್ತವ್ಯ ನಾವು ಮಾಡ್ತಾಯಿದ್ವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಹಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರು. ರಾಜ್ಯದಲ್ಲಿ ಆಗಿರ್ತಕ್ಕಂಥ ಸಂಕಷ್ಟಗಳು ಮಳೆ ಶೀಘ್ರವಾಗಿ ಆಗಬೇಕಾಗಿದೆ. ಅದಕ್ಕಾಗಿ ವರುಣನ ಕೃಪೆಗೋಸ್ಕರ ಸಾಂಬ ಸದಾಶಿವನ ಪ್ರಾರ್ಥನೆ, ಶಿವನ ಪ್ರಾರ್ಥನೆಯೊಂದಿಗೆ ವಿಶೇಷವಾದಂತಹ ಗಂಗಾಜಲವನ್ನು ಕರ್ನಾಟಕ ರಾಜ್ಯಕ್ಕೆ ತರಲಿಕ್ಕಾಗಿ ರಾಜ್ಯಕ್ಕೆ ಗಂಗಾಜಲವನ್ನು ತಂದು ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಇವತ್ತಿನ ಕರ್ತವ್ಯ. ಅದಕ್ಕಾಗಿ ಮುಂದೆ ನಡೀತಕ್ಕಂತಹ ರುದ್ರನಾರಾಯಣ ಯಾಗ, ರುದ್ರಯಾಗಕ್ಕೂ ರುದ್ರಯಾಗ ಪರ್ಜನ್ಯ ಜಪ ಈ ಒಂದು ಕಾರ್ಯಕ್ರಮಕ್ಕಾಗಿ ಈಗ ನಾವು ಪಾಟ್ನಾಲ್ಲಿದ್ದೀವಿ. ಪಾಟ್ನಾದಿಂದ ಇಲ್ಲಿಂದ ಗಂಗಾಜಲವನ್ನು ತೆಗೆದುಕೊಂಡು ನಾವು ಬೆಂಗಳೂರಿನತ್ತ ನಮ್ಮ ಪ್ರಯಾಣ. ಆದರೂ ಈ ಒಂದು ಸ್ಥಳದಲ್ಲಿ ನಿಂತು ಪ್ರತಿಯೊಂದು ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸುವಂತಹದ್ದು ಧರ್ಮ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಜೊತೆಗೆ ಗಯಾ ಕ್ಷೇತ್ರ ಹತ್ತಿರದಲ್ಲಿರ್ತಕ್ಕಂಥದ್ದಾದ್ದರಿಂದ ಗಯಾ ಕ್ಷೇತ್ರದ ಲಕ್ಷ್ಮೀನಾರಾಯಣನ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣು ಪಾದವನ್ನು ಸಹಿತ ದರ್ಶನ ಮಾಡಿ ಈ ಒಂದು ಪಕ್ಷಮಾಸದಲ್ಲಿ ವಿಶೇಷವಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪದ್ಮಪಾದವನ್ನು ದರ್ಶನ ಮಾಡಿಸ್ಲಿಕ್ಕಾಗಿ ನಾವು ಇವತ್ತಿಲ್ಲಿ ಬಂದಿದ್ದೇವೆ. ಬೆಂಗಳೂರಿನಿಂದ ಪಾಟ್ನಾ, ಇಲ್ಲಿಂದ 110 ಕಿಲೋಮೀಟರ್ ಪರಿಕ್ರಮಿಸಿದ್ರೆ ವಿಷ್ಣುಪಾದ ಇರತಕ್ಕಂಥ ಸ್ಥಳ. ಆ ವಿಷ್ಣುಪಾದದಲ್ಲಿ ಗಯಾ ಕ್ಷೇತ್ರ ಎಂಬತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ, ಪುಣ್ಯಕ್ಷೇತ್ರ. ಗಯಾ ಕ್ಷೇತ್ರದಲ್ಲಿ ಮಹಾವಿಷ್ಣು ಪಾದವನ್ನು ದರ್ಶನ ಮಾಡ್ತಾ ಜೊತೆಗೆ ಈ ಪಕ್ಷಮಾಸದಲ್ಲಿ ನಾವೇನೆಲ್ಲ ಮಾಡಬೇಕು, ಪಕ್ಷಮಾಸದಲ್ಲಿ ಹಿರಿಯರನ್ನ ನೆನೆಸ್ತಕ್ಕಂಥ ರೀತಿಯೇನು, ಹಿರಿಯರ ಮಾಡ್ತಕ್ಕಂತಹ ಶ್ರಾದ್ದ ಕರ್ಮಗಳಿಗೆ ವಿಷ್ಣುಪಾದದ ದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗಯಾ ಕ್ಷೇತ್ರದ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ದರ್ಶನ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. चरित साई बाबा हरे हे अवधूत आनंद
चरित साई बाबा हरे शिरडी साई बाबा हरे चिन्मय रूप शांति प्रदीप साई बाबा हरे चिन्मय रूप शांति प्रदीप साई बाबा हरे शिरडी साई नाथ हरे मंगल चरण करुणाभरण साई बाबा हरे मंगल चरण करुणाभरण साई बाबा हरे भाग्य विधाता परम पुनीत साई नाथ हरे भाग्य विधाता परम पुनीत साई नाथ हरे हे अवधूत आनंद चरित साई बाबा हरे शिरडी साई बाबा हरे ಭಕ್ತರ ಮನಕ್ಕೆ ನೆಮ್ಮದಿ ತರುವ ಭಗವಾನ್ ಬಾಬಾ ಹರೇ ಭಕ್ತರ ಮನಕ್ಕೆ ನೆಮ್ಮದಿ ತರುವ ಭಗವಾನ್ ಬಾಬಾ ಹರೇ ಬಾಡಿನ ಪಥಕ್ಕೆ ದೀಪವ ಹರಿಸೋ ಶಿರಡಿ ಸಂತ ಹರೇ ಬಾಳಿನ ಪಥಕ್ಕೆ ದೀಪವ ಹರಿಸು ಶಿರಡಿ ಸಂತ ಹರೇ ಹೇ ಅವಧೂತ ಆನಂದ ಚರಿತ ಸಾಯಿ ಬಾಬಾ ಹರೇ ಶಿರಡಿ ಸಾಯಿ ಬಾಬಾ ಹರೇ
सहस्रजीवृषा पुरुषः सहस्राक्षः सहस्रपाद सभूमिं विश्वतो ऋत्वा अत्यधिष्ठद्दशाङ्गुलं पुरुष ये वेदगुं सर्वं यद्भूतं यद्भव्यं उतामृतस्त्वस्तेशानः। ॐ नमो नारायणाय, ॐ नमो नारायणाय, ॐ नमो नारायणाय। ತಾವು ಈಗ ನೋಡ್ತಾ ಇರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದು ಗಯಾ ಕ್ಷೇತ್ರ. ಪಿತೃಗಳಿಗೆ ವಿಶೇಷವಾಗಿರ್ತಕ್ಕಂಥ ಪಿಂಡ ಪ್ರದಾನವನ್ನು ಮಾಡುವಂತಹ ಕ್ಷೇತ್ರ. ಇವತ್ತಿಗೂ ಇಲ್ಲಿ ವಿಷ್ಣುಪಾದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗಯಾಸುರ ಎಂಬತಕ್ಕಂಥ ರಾಕ್ಷಸನಿಂದಲೇ ನಿರ್ಮಿತವಾದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗ್ರಾಮ ಇದು ಗಯಾಸುರ ಗ್ರಾಮ. ಜೊತೆಗೆ ಗಯಾಸುರನ ಈ ಗ್ರಾಮದಲ್ಲಿ ವಿಷ್ಣುವಿನ ಪಾದವಿದೆ. ವಿಷ್ಣುವಿನ ಪಾದ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು. ಇಲ್ಲಿ ಒಮ್ಮೆ ಪಿಂಡ ಪ್ರದಾನ ಮಾಡಿದ್ರೆ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ ವಿಷ್ಣು ಲೋಕ ಸಿಗ್ತಕ್ಕಂಥದ್ದು. ಇದಕ್ಕಾಗಿ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ ವಿಷ್ಣುಪಾದದ ದರ್ಶನ, ಜೊತೆಗೆ ರಾಜ್ಯದ ಕರ್ನಾಟಕ ಇರ್ಬೋದು, ರಾಜ್ಯದಾದ್ಯಂತ ಇರ್ಬೋದು, ದೇಶ ವಿದೇಶಗಳಿಂದಲೂ ಸಹಿತ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ಅವರ ಅಗಲಿರ್ತಕ್ಕಂತಹ ಪಿತೃಗಳನ್ನು ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೆ, ಪಿತೃಗಳಿಗಿರ್ತಕ್ಕಂತಹ ಪಿಂಡ ಪ್ರದಾನ ಮಾಡಲಿಕ್ಕೆ ವಿಷ್ಣುಪಾದಕ್ಕಾಗಿ, ವಿಷ್ಣುಪಾದದ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ ಇವತ್ತಿನ ದಿವಸ ಮಾಲೂರಿನ ಕೃಷ್ಣೇಶ್ ಶೆಟ್ಟರು ಈ ಕ್ಷೇತ್ರದಲ್ಲೇ ಬರ್ತಕ್ಕಂತಹ ಭಕ್ತರು ಯಾರೊಬ್ಬರಾದರೂ ಸಹಿತ, ಅದರಲ್ಲೂ ನಮ್ಮ ಕರ್ನಾಟಕದಿಂದ ಆಗಮಿಸ್ತಕ್ಕಂತಹ ಯಾರೇ ಒಬ್ಬ ಭಕ್ತರಾದರೂ ಸಹಿತ ಇದೇ ಕ್ಷೇತ್ರದಲ್ಲೇ ಇದ್ದು ಬರ್ತಕ್ಕಂತಹ ಕರ್ನಾಟಕ ರಾಜ್ಯದಿಂದ ಯಾರೊಬ್ಬರೇ ಸಹಿತ ಬಂದರೂ ಸಹಿತ ಗಯಾ ಕ್ಷೇತ್ರದ ಮಹಾವಿಷ್ಣುವಿನ ಪಾದ ದರ್ಶನ, ಜೊತೆಗೆ ಪಿತೃ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಭಾನುಕುಮಾರ್ ಶಾಸ್ತ್ರಿಯವರು, ಮೈಸೂರಿನ ಭಾನುಕುಮಾರ್ ಶಾಸ್ತ್ರಿಯವರು ಸಹಿತ ಇಲ್ಲೇ ವಾಸವಾಗಿದ್ದಾರೆ. ಇದೆಲ್ಲವೂ ಸಹಿತ ನಮ್ಮ ಸೌಭಾಗ್ಯವೇ ಸರಿ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ದರ್ಶನ ಇವತ್ತು ನಮ್ಮ ಮಹರ್ಷಿ ವಾಣಿಯಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಪಿತೃಪಕ್ಷ ಮಾತ್ರವೇ ಅಲ್ಲ, ವರ್ಷದ 365 ದಿವಸವೂ ಈ ಒಂದು ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನ ನಡೀತಲೇ ಇರುತ್ತೆ. ಯಾರೇ ಒಬ್ಬರು ಶ್ರಾದ್ದ ಕರ್ಮವನ್ನು ಮಾಡಬೇಕಾದ್ರೂ, ಯಾರೇ ಒಬ್ಬರು ಪಕ್ಷವಾಸವನ್ನು ಮಾಡಬೇಕಾದ್ರೂ ವಿಷ್ಣುಪಾದದ ಮೇಲೆ ಮಾಡಬೇಕು ಅಂತಕ್ಕಂಥದ್ದೇ ಪ್ರತೀತಿ. ಅದರಿಂದ ಧರ್ಮಶಾಸ್ತ್ರ ಪ್ರಕಾರ ಈ ಒಂದು ಕ್ಷೇತ್ರದ ಮಹಿಮೆ ಸಾಕಷ್ಟು ವಿಶೇಷವಾಗಿದೆ. ಇಂತಹ ಕ್ಷೇತ್ರವನ್ನು ನಿಮ್ಮೆಲ್ಲರಿಗೂ ಸಹಿತ ಪರಿಚಯ ಮಾಡಿಸ್ಲಿಕ್ಕಾಗಿ ಉದಾರ ಮನಸ್ಸಿನಿಂದ ನನ್ನ ಜೊತೆ ಆಗಮಿಸಿರ್ತಕ್ಕಂಥ ನಮ್ಮ ಮಾಲೂರಿನ ಮಾಜಿ ಮುಜರಾಯಿ ಸಚಿವರಾದಂತಹ ಕೃಷ್ಣೇಶ್ ಶೆಟ್ಟರು ಸಹಿತ ಆಗಮಿಸಿದ್ದಾರೆ. ಪಿತೃ ಕಾರ್ಯ ಮಾಡ್ತಕ್ಕಂಥದ್ದು, ವಿಷ್ಣುಪಾದ ದರ್ಶನ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ಯಾರೇ ಒಬ್ಬರಾದರೂ ಸಹಿತ ಒಮ್ಮೆ ವಿಷ್ಣುಪಾದವನ್ನು ದರ್ಶನ ಮಾಡಿದ್ರೆ ಸಂಪೂರ್ಣವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಭಗವಾನ್ ಮಹಾವಿಷ್ಣುವಿನ ಪಾದದಲ್ಲಿ ದರ್ಶನ ಮಾಡ್ತಕ್ಕಂಥದ್ದು, ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು, ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ದರ್ಶನ ಮಾಡುವಂಥ ಭಾಗ್ಯ ಇವತ್ತು ನಮ್ಮ ನಿಮ್ಮೆಲ್ಲರದು. ಬನ್ನಿ ಸ್ವಾಮಿಯ ಪಾದವನ್ನು ದರ್ಶನ ಮಾಡೋಣ. ಅದರೊಂದಿಗೆ ಪಿತೃ ಕಾರ್ಯವನ್ನು ಹೇಗೆ ಮಾಡಬೇಕು ಅದನ್ನು ಕ್ರಮಬದ್ಧ ನಾವು ತಿಳ್ಕೊಳ್ಳೋಣ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಸ್ವಾಮಿಯ ಪ್ರಧಾನ ದ್ವಾರ, ಪ್ರಧಾನವಾಗಿರ್ತಕ್ಕಂತಹ ರಾಜಗೋಪುರ, ವಿಶೇಷವಾಗಿರ್ತಕ್ಕಂತಹ ವಿಮಾನ ಗೋಪುರದ ಒಳಗಡೆ ಇರ್ತಕ್ಕಂಥದ್ದೇ ಸ್ವಾಮಿಯ ಮಹಾವಿಷ್ಣುವಿನ ಪಾದ. ಆ ವಿಷ್ಣು ಪಾದವನ್ನು ದರ್ಶನ ಮಾಡೋಣ. ರಾಜಗೋಪುರ ಪ್ರಧಾನ ಗೋಪುರವಾಗಿರ್ತಕ್ಕಂಥ ಪ್ರಧಾನ ದ್ವಾರದ ದರ್ಶನವನ್ನು ಮಾಡೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಗೋವಿಂದ. ವಿಷ್ಣುವಿನ ಪಾದ, ಪದ್ಮಪಾದ ಇದೆಲ್ಲವೂ ಬಹಳ ವಿಶೇಷ. श्रीमन्नारायण नारायण हरि हरि, श्रीमन्नारायण नारायण हरि हरि, श्रीमन्नारायण नारायण हरि हरि, श्रीमन्नारायण नारायण हरि हरि। तेरी लीला सबसे न्यारी न्यारी सबसे न्यारी न्यारी हरि हरि, तेरी लीला सबसे न्यारी न्यारी हरि हरि। भजमन नारायण नारायण हरि। ओम इदं विष्णुचक्रमे त्रेधानिधिदेपदं समूढपश्यमागं सुरे
ಇದಂ ವಿಷ್ಣುರ್ದೇವತಾಭ್ಯೋ ನಮಃ. ವಿಷ್ಣುವಿನ ಪಾದ ಏಕೈಕವಾದಂತಹ ಸ್ಥಳ ಅದು ಎಲ್ಲಿದೆ? ಆ ಪಾದವಿರ್ತಕ್ಕಂತಹ ಸ್ಥಳವನ್ನು ನೋಡಬೇಕಾದ್ರೆ ಗಯಾಕ್ಷೇತ್ರಕ್ಕೆ ಬರಬೇಕು. ಗಯಾಕ್ಷೇತ್ರದಲ್ಲಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪಿಂಡ ಪ್ರದಾನ ಮಾಡ್ತಕ್ಕಂಥ ಸ್ಥಳ, ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೆ ಏಕೈಕವಾಗಿರ್ತಕ್ಕಂಥ ವಿಶೇಷವಾದ ಸ್ಥಳವೇ ಗಯಾಕ್ಷೇತ್ರ. ಅಂತಹ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರವೇ ಗಯಾಕ್ಷೇತ್ರ. ಗಯಾಕ್ಷೇತ್ರದ ಪ್ರಧಾನವಾಗಿರ್ತಕ್ಕಂಥ ರಾಜಗೋಪುರ, ಅದರ ಪಕ್ಕದಲ್ಲೇ ಇರ್ತಕ್ಕಂಥ ವಿಮಾನಗೋಪುರ, ಆ ವಿಮಾನಗೋಪುರದ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ದಳಭಾಗದಲ್ಲೇ ಸ್ವಾಮಿಯ ಪಾದ. ಸ್ವಾಮಿಯ ಪಾದವನ್ನು ದರ್ಶನ ಮಾಡೋಣ, ಪಿತೃ ಕಾರ್ಯವನ್ನು ಮಾಡೋಣ. ಪಿತೃ ಕಾರ್ಯ ಮಾಡುವಂತಹ ಸಂಕ್ಷಿಪ್ತವಾದಂಥ ವಿಶೇಷವಾದಂತಹ ಒಂದು ಮಾಹಿತಿನ ಇವತ್ತು ನಾವು ಕೇಳಿ ತಿಳ್ಕೊಳ್ಳೋಣ. ಸನಾತನ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದಂಥ ಪುಣ್ಯಕ್ಷೇತ್ರಗಳು ನಾನಾ ಭಾಗದಲ್ಲಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋ ಸಂಗತಿ. ನಾವಿವತ್ತು ಗುರುಗಳ ಸಲಹೆ ಮೇರೆಗೆ ಗಯಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸಾಮಾನ್ಯವಾಗಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವಂಥ ಒಂದು ಸಂದರ್ಭದಲ್ಲಿ ಮೊದಲು ನೆನೆಸ್ಕೊಳ್ಳುವಂಥದ್ದೇ ಗಯನ. ಅಂದರೆ ಗಯಲ್ಲಿ ಈ ಒಂದು ಪಿಂಡ ಪ್ರದಾನ ಮಾಡಿದ್ರೆ ಆ ಪಿತೃಗಳಿಗೆ ಸೇರಿ ಅವರು ನೆಮ್ಮದಿಯಾಗಿ ಇರುವಂಥ ಒಂದು ಪರಿಸ್ಥಿತಿ ಆಗುತ್ತೆ ಅಂತ ನಂಬಿಕೆ ನಮ್ಮದು. ಮನೆಯಲ್ಲಿ ಅಥವಾ ಊರಲ್ಲಿ ಮಾಡುವಂಥ ಒಂದು ತಿಥಿ ಸಂಪ್ರದಾಯಗಳು ಮಾಡೋವಾಗಲೇ ಈ ಗಯಾನ ನೆನೆಸ್ಕೊಂಡೆ ಗಯಲ್ಲಿ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಪೂಜೆ ಮಾಡುವಂಥದ್ದು ಸಹಜ. ಆದರೆ ಈ ಒಂದು ಕಾರ್ಯಕ್ರಮನ, ಈ ಒಂದು ತಿಥಿ ಅಥವಾ ಪಿಂಡ ಪ್ರದಾನ ಮಾಡುವಂಥ ಒಂದು ಸೇವೆ ಏನಿದೆ ಅದನ್ನು ಗಯಲ್ಲಿ ಮಾಡಿದ್ರೆ ಸರ್ವಶ್ರೇಷ್ಠ ಅಂತ ಏನು ನಾವು ನಂಬಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿಗೆ ಗುರೂಜಿಯವ್ರಿಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಭಾಳ ಸಂತೋಷ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಗುರುಗಳು ನಾನು ಕರ್ಕೊಂಡ್ಬಂದು ಈ ಸೇವೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅವರಿಗೆ ಅನಂತ ವಂದನೆಗಳ ಧನ್ಯವಾದಗಳು ಕೂಡ ಅರ್ಪಿಸಲಿಕ್ಕೆ ಇಚ್ಛೆಪಡ್ತೀನಿ. ಕ್ಷೇತ್ರಗಳು 10 ಹಲವಾರು, ಅದರಲ್ಲಿ ಮೋಕ್ಷ ಕ್ಷೇತ್ರಗಳು ಸ್ವಲ್ಪ ಮಾತ್ರ. ಅಂತಹದ್ರಲ್ಲಿ ಜನ್ಮ ಕೊಟ್ಟಂತಹ ಪಿತೃದೇವತೆಗಳಿಗೆ ಮೋಕ್ಷ ಕೊಡ್ತಕ್ಕಂಥ ಸ್ಥಳ, ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಗಯಾಕ್ಷೇತ್ರ. जय जय नारायण नारायण हरि हरि. जय जय नारायण नारायण हरि हरि. श्रीमन्नारायण नारायण हरि हरि. श्रीमन्नारायण नारायण हरि हरि. हरि ओम नमो नारायण. ओम नमो नारायण. हरि ओम नमो नारायण. हरि ओम नमो नारायण. ओम नमो नारायण. हरि ओम नमो नारायण. लक्ष्मी नारायण नारायण हरि हरि. लक्ष्मी नारायण नारायण हरि हरि. बोलो नारायण नारायण हरि हरि. बोलो नारायण नारायण हरि हरि. भजो नारायण नारायण हरि हरि. भजो नारायण नारायण हरि हरि. जय जय नारायण नारायण हरि हरि. जय जय नारायण नारायण हरि हरि. श्रीमन्नारायण नारायण हरि हरि. श्रीमन्नारायण नारायण हरि हरि. तेरी लीला सबसे न्यारी न्यारी हरि हरि. तेरी लीला सबसे न्यारी न्यारी हरि हरि. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಯಾಕ್ಷೇತ್ರದಲ್ಲಿ ಶ್ರಾದ್ದ ಕರ್ಮ ಮಾಡ್ತಕ್ಕಂಥದ್ದು, ಪಿತೃಗಳಿಗೆ ತಿಲತರ್ಪಣ ಕೊಡ್ತಕ್ಕಂಥದ್ದು, ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು. ಇಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಸ್ವಾಮಿಯ ಸಾನ್ನಿಧ್ಯದಲ್ಲಿರ್ತಕ್ಕಂಥ ವಿಷ್ಣುಪಾದದ ಮೇಲೆ ಈ ಪಿಂಡವನ್ನು ವಿಸರ್ಜಿಸ್ತಕ್ಕಂಥದ್ದು, ವಿಷ್ಣುಪಾದದ ಮೇಲೆ ಪಿಂಡವನ್ನು ಬಿಡ್ತಕ್ಕಂಥದ್ದು ಇಲ್ಲಿನ ಪದ್ಧತಿ. ಇಲ್ಲಿ ವಿಷ್ಣುಪಾದದ ಮೇಲೆ ಪಿಂಡವನ್ನು ಬಿಡ್ತಕ್ಕಂಥದ್ದು, ಶ್ರಾದ್ದ ಕರ್ಮವನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಹಿತ
ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃಗಳಿಗೆ ವೈಕುಂಠ ಲೋಕವನ್ನು ತೋರಿಸ್ತಕ್ಕಂಥದ್ದು. ವೈಕುಂಠ ಲೋಕಕ್ಕೆ ಅವರು ಹೊರಟು ಅವರು ನಮ್ಮನ್ನು ಆಶೀರ್ವದಿಸ್ತಕ್ಕಂಥದ್ದು. ಯಾರೊಬ್ಬರ ವಾಸ್ತುಗೃಹದಲ್ಲಿ ಸಮಸ್ಯೆಗಳೆಂಬತಕ್ಕಂಥದ್ದು, ಪಿತೃಶಾಪದಿಂದ ನರಳುತ್ತಿರ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮದುವೆ, ಮುಂಜಿ, ನಾಮಕರಣ, ಯಾವುದೇ ಒಂದು ಶುಭ ಕಾರ್ಯಗಳಾದರೂ ಸಹಿತ ಭಾಳಷ್ಟು ವಿಘ್ನಗಳಲ್ಲಿದ್ದಾಗ, ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದಾಗ, ಸಮಸ್ಯೆ ಎಂಬತಕ್ಕಂಥದ್ದು ತಾಂಡವಾಡ್ತಿದ್ದಾಗ ಆಗ ಪಿತೃದೋಷ ನಿವಾರಣೆ ಆಗಬೇಕು. ಪಿತೃದೋಷ ಯಾವ ವಾಸ್ತುಗೃಹದಲ್ಲಿರುತ್ತೋ ಆ ವಾಸ್ತುಗೃಹ ಅಭಿವೃದ್ಧಿ ಆಗೋದಿಲ್ಲ. ಅದಕ್ಕಾಗಿ ಪಿತೃಗಳ ಶಾಪ ಒಳ್ಳೆಯದಲ್ಲ. ಪಿತೃಗಳನ್ನು ನಾವು ಸದ್ಗತಿಕರನಾಗಿ ಮಾಡಬೇಕು. ಪಿತೃಗಳನ್ನು ವೈಕುಂಠ ಲೋಕಕ್ಕೆ ಸೇರಿಸಬೇಕು. ಅದಕ್ಕಾಗಿ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ವಿಷ್ಣು ಪಾದದ ಮೇಲೆ ಪಿಂಡ ಪ್ರದಾನ ಆಗಬೇಕು. ಪ್ರತಿ ವರ್ಷದಲ್ಲಿ ಬರ್ತಕ್ಕಂತಹ ಪಕ್ಷ ಮಾಸ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪಕ್ಷ ಮಾಸದಲ್ಲಿ ಆಚರಣೆ ಮಾಡಬಹುದಂತಹ ಪಿತೃಪಕ್ಷದ ಮಹಾಲಯ ಶ್ರಾದ್ದ ಅಥವಾ ಪಿತೃಪಕ್ಷದ ಶ್ರಾದ್ದ ಕರ್ಮಗಳು ಇದು ಬಹಳ ವಿಶೇಷವಾಗಿದೆ. ಅಂಥದ್ರಲ್ಲಿ ಈ ಬಾರಿ ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಇದು ಗಯಾಕ್ಷೇತ್ರ. ಗಯಾಕ್ಷೇತ್ರದಲ್ಲಿ ವಿಷ್ಣು ಪಾದ ಇದೆ. ವಿಷ್ಣು ಪಾದದ ಮೇಲೆ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳ ಶ್ರಾದ್ದ ಕರ್ಮವನ್ನು ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ಫಲ್ಗುಣಿ ನದಿಯ ಸಹಿತ ಇಲ್ಲೇ ಇರ್ತಕ್ಕಂಥದ್ದು. ಸೀತಾರಾಮರು ಸಹಿತ ದಶರಥ ಮಹಾರಾಜರಿಗೆ ಶ್ರಾದ್ದ ಕರ್ಮವನ್ನು ಮಾಡಿದಂಥ ಸ್ಥಳ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸ್ಥಳ ದರ್ಶನ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಇವತ್ತು ತಾವು ನೋಡ್ತಾ ಇರ್ತಕ್ಕಂಥ ಈ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ವೈವಿಧ್ಯವಾದಂಥ ವಿಶೇಷತೆಗಳನ್ನು ನೋಡಬೇಕು. ಜೊತೆಗೆ ಸಾಧ್ಯವಾದಷ್ಟು ನಿಮ್ಮ ವಾಸ್ತುಗೃಹದಲ್ಲೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡಬೇಕು. ಅಗಲಿರ್ತಕ್ಕಂತಹ ಪಿತೃಗಳ ಶ್ರಾದ್ದ ಕರ್ಮಗಳನ್ನು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಮಾಡಬೇಕು. ಪಿತೃಗಳ ಕೃಪಾಶೀರ್ವಾದವನ್ನು ಪ್ರತಿಯೊಬ್ಬರು ತೆಗೆದುಕೊಳ್ಬೇಕು. ಒಳ್ಳೆಯದಾಗಲಿ. ಇನ್ನು ಮುಂದಿನ ಕ್ರಮವನ್ನು ಶುರು ಮಾಡೋಣ. ಮುಂದೆ ಪಾಲ್ಗುಣ ನದಿ ದರ್ಶನ ಇದೆ, ಅದರೊಂದಿಗೆ ವಿಷ್ಣುಪಾದದ ದರ್ಶನವೂ ಸಹಿತ ಇದೆ. ಬ್ರಾಹ್ಮಣೋ ನಿಹಂ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತ ವಾರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿತಮೆ ಕಲಿಯುಗೆ ಕಲಿ ಪ್ರಥಮಚರಣೆ ಜಂಬೂದೀಪೆ ಭರತವರ್ಷೆ ಭರತಖಂಡೆ ಮೇರೋಃ ದಕ್ಷಿಣ ದಿಕ್ಭಾಗೆ ವಿಂಧ್ಯಸ್ಯ ಉತ್ತರ ಆರ್ಯಾವರ್ತಾಂತರ್ಗತ ದೇಶೆ ಮಗಧ ದೇಶೆ ಚಂಪಕ್ಕಾರಣ್ಯೆ ಮಧುವನೆ ಕೋಲಾಹಲ್ ಪರ್ವತೆ ಗಯಾ ಗದಾಧರ ಕ್ಷೇತ್ರೆ उत्तरवाहिन्याम अंतरवाहिन्याम फल्गु नदी पश्चिम तीरे गया गदाधर क्षेत्रे बौद्धावतार वारस्पत्य मानेन सौम्यनाम संवत्सरे सौर चांद्र मानाभ्याम दुर्मुखनाम संवत्सरे मासानां मासोत्तम मासे भाद्रपद प्रोक्त आश्विज मासे कृष्णपक्षे नवम्यां शुभ पुण्यस्तिथौ आद्रा नक्षत्रयुक्तायां ಮಂದವಾಸರಯುಕ್ತಾಯಾಂ ಶುಭಯೋಗ ಶುಭಕರ್ಣ ಏವಂ ಗ್ರಹ ಗುಣ ವಿಶಿಷ್ಟಾಭ್ಯಾಂ. ಇದು ಭಾರತ ವರ್ಷದಲ್ಲಿ ವಿಂಧ್ಯ ಪರ್ವತ ಇರೋದು, ಮಾನ ಇರೋದು ಏನಂದರೆ ವಿಂಧ್ಯದಿಂದ ಉತ್ತರ ಭಾರತ, ವಿಂಧ್ಯದಿಂದ ಉತ್ತರ ಭಾರತ, ವಿಂಧ್ಯದಿಂದ ದಕ್ಷಿಣ ಭಾರತ. ಸ್ವಲ್ಪ ಕಡೆ ಸೌರ್ಯಮಾನ ನಡೆಯುತ್ತೆ, ನಮ್ಮೂರಿನಲ್ಲಿ ಚಂದ್ರಮಾನ ನಡೆಯುತ್ತೆ. ನಮ್ಮ ಕರ್ನಾಟಕದಲ್ಲೂ ಸೌರ್ಯಮಾನವನ್ನು ಆಚರಿಸೋರು ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ 2 ಮಾನವನ್ನು ತಗೊಂಡು ನಾವು ಕಾರ್ಯವನ್ನು ಮಾಡ್ತೀವಿ. ಇದು ಗಯಾ ಕ್ಷೇತ್ರವನ್ನು ಬಂದಿರೋದು ಗಯಾಸುರಂತ ಮಹಾ ತಪಸ್ವಿ ರಾಕ್ಷಸದ ಮೈ ಮೇಲೆ ಬಂದಿರೋ ಕ್ಷೇತ್ರವನ್ನು ನಾವು ಗಯಾ ಅಂತ ಕರಿತೀವಿ. ಆ ಗಯಾಸುರ ರಾಕ್ಷಸ ಇವಾಗ ಸಂಕಲ್ಪದಲ್ಲಿ ಬಂತಲ್ವ ಕೋಲಾಹಲ್ ಪರ್ವತೆ ಅಂತ. ಆ ಕೋಲಾಹಲ್ ಪರ್ವತದ ಮೇಲೆ ಕಾಲಿನ ಹೆಬ್ಬೆಟ್ ಮೇಲೆ ನಿಂತ್ಕೊಂಡು 1000 ವರ್ಷ ತನಕ ತಪಸ್ಸೆ ಮಾಡಿಬಿಟ್ಟು ಬ್ರಹ್ಮನ ಪ್ರಸನ್ನ ಮಾಡಿಬಿಟ್ಟು 3 ವರ ಪಡೆದಿದ್ದ. ಮೊದಲನೇ ವರ ಏನು ಪಡೆದಿದ್ದು ಅಂದರೆ, ಯಾರು ನಂಗೆ ನೋಡ್ತಾರೆ ಅವ್ರಿಗೆ ಸಮಸ್ತ ಪಾಪವನ್ನು ಪರಿಹಾರ ಆಗಬೇಕು, ಯಾರು ಸ್ಪರ್ಶ ಮಾಡ್ತಾರೆ ಅವ್ರಿಗೆ ಯಮಯಾತ್ನೆಯಿಂದ ಬಿಡುಗಡೆ ಆಗಬೇಕು. 3ನೇದು, ನಾನು ದೇವ್ರಕ್ಕಿಂತಾನು ಶ್ರೇಷ್ಠ ಆಗಬೇಕು, 33 ಕೋಟಿ ದೇವರು ನಮ್ಮ ಹತ್ರ ಯಾಚಕರಾಗ್ಬಿಟ್ಟು ಭೀಕ್ಷರಾಗ್ಬಿಟ್ಟು ಬೇಡಕೋಬೇಕು ಅಂತ ವರ ಪಡೆದಿದ್ದು. ಅದರಿಂದ ಎಲ್ಲ ಲೋಕದಲ್ಲಿ ಅನಾಚಾರ ಅತ್ಯಾಚಾರವನ್ನು ಎಲ್ಲ ಬೆಳೆಯಕ್ಕೆ ಶುರು ಆಯಿತು. ಎಲ್ಲರೂ ಪಾಪ ಮಾಡಿಬಿಟ್ಟು ಅವ್ನ ದರ್ಶನ ಮಾಡಿಬಿಟ್ಟು ಪರಿಹಾರ ಸಿಕ್ತಿತ್ತು. ಎಲ್ಲರೂ ಗಯಾಸುರನ್ನ ಸ್ಪರ್ಶ ಮಾಡಿಬಿಟ್ಟು ಸ್ವರ್ಗಕ್ಕೆ ಹೋಗಕ್ಕೆ ಶುರು ಆದರು. ಆತಕ್ಕಂಗೆ ನಾವು ಯಾವ ಥರ ಕರ್ಮ ಮಾಡಿರ್ತೀವಿ ಅದನ್ನು ಅನುಭವಿಸೋಕ್ಕೆ 21 ಥರದ ನರಕ ಇದೆ. ಅದನ್ನು ನಡ್ಸೋಕ್ಕೋಸ್ಕರ 14 ಥರ ಯಮ ಇದ್ದಾರೆ. ಅದರಲ್ಲಿ ಪ್ರಧಾನ ಯಮ ಧರ್ಮರಾಜ ಬಂದುಬಿಟ್ಟು ಬ್ರಹ್ಮನ್ನ ಬೇಡಿಕೊಂಡು ನಾವು ಇದ್ಬಿಟ್ಟು ಯಾವುದು ಪ್ರಯೋಜನ ಇಲ್ಲ, ನಾವು ಬಿಟ್ಟು ಹೋಗ್ತೀವಿ ಅಂತ. ಆವಾಗ ಬ್ರಹ್ಮಂಗೆ ಭಯ ಆಯಿತು, ನಾವು ಸೃಷ್ಟಿದು ಪರಿಕಲ್ಪನೆ ಯಾವ ಥರ ಮಾಡಿದ್ವಿ, ಯಾವ ಥರ ಪ್ರಪಂಚವನ್ನು ನಡೆಸಬೇಕು ಅಂತ, ಅದೆಲ್ಲ ಹಾಳಾಗತ್ತೆ ಅಂತ. ವೀಕ್ಷಕರೇ, ತಾವು ಇಷ್ಟೊತ್ತು ಕೇಳಿದ್ರಿ ಗಯಾ ಕ್ಷೇತ್ರ ಹೇಗೆ ಬಂತು. ಗಯಾಸುರ ಎಂಬತಕ್ಕಂಥ ರಾಕ್ಷಸನಾದರೂ ಸಹಿತ ಆತ ಆಧ್ಯಾತ್ಮಿಕ ಧಾರ್ಮಿಕದಲ್ಲಿ ಅದರಲ್ಲೂ ದೇವತೆಯನ್ನು ಬ್ರಹ್ಮನಿಂದ ವರ ಪಡೆದು ಆ ವರ ಪಡೆದಂಥ 3 ವರಗಳು ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. 3 ವರಗಳು ವಿಶೇಷ. ಒಂದು ಗಯಾಸುರನ ನೋಡಿದ್ರೆ, ಮತ್ತೊಂದು ಗಯಾಸುರನ ಸ್ಪರ್ಶಿಸಿದರೆ, ಮತ್ತೊಂದು ಗಯಾಸುರನ ಬಗ್ಗೆ ನಾವು ಧ್ಯಾನ ಸಂಕಲ್ಪವನ್ನು ಮಾಡಿದ್ರೆ ಮೋಕ್ಷ ಪರಿಹಾರಾರ್ಥ. ಎಲ್ಲರೂ ಸಹಿತ ಮೋಕ್ಷವನ್ನೇ ಸಂಪಾದನೆ ಮಾಡಿದ್ರೆ ಯಮಯಾತನೆಯಿಂದ ನರಳುತ್ತಿರತಕ್ಕಂಥದ್ದು ತಾವು ಮಾಡತಕ್ಕಂಥ ಪ್ರಾರಬ್ಧ ಕರ್ಮಗಳಿಗೆ ಕರ್ಮಫಲ ಹೇಗೆ, ಇದು ಕಾಲಕ್ರಮೇಣ ಚಿಂತನೆ ಆಯಿತು. ಚಿಂತನೆಯಾದಂತಹ ಕಾಲದಲ್ಲಿ
ದೇವಾನುದೇವತೆಗಳೆಲ್ಲರೂ ಸಹಿತ ಬಂದರು. 300 ಮುಕ್ಕೋಟಿ ದೇವತೆಗಳು ಸಹಿತ ಬಂದು ಇಲ್ಲಿರ್ತಕ್ಕಂಥ ಮಾಡಬೇಕಾಗಿರ್ತಕ್ಕಂಥ ಆಗಬಹುದಾದಂಥ ಕಾಲ ವಿಪರೀತ್ಯಗಳೇನಿದೆ ಇದ್ರ ಬಗ್ಗೆ ಚಿಂತನೆ ಮಾಡಿದ್ರು. ಆಗ ದೇವಾನುದೇವತೆಗಳು ಆಲೋಚನೆ ಮಾಡಿ ಗಯಾಸುರ ಮಲಗಿರುವಂತಹ ಕಾಲದಲ್ಲಿ ಧರ್ಮಶಿಲೆಯನ್ನು ವಿಷ್ಣು ಲೋಕದಿಂದ ತಂದರು. ವಿಷ್ಣು ಲೋಕದಿಂದ ಧರ್ಮಶಿಲೆ ತಂದು ಗಯಾಸುರನ ಎದೆಯ ಮೇಲೆ ಇಟ್ಟು ಆಗ ಪ್ರಾರ್ಥನೆ ಮಾಡಿದ್ರು. ಆಗ ಮಹಾವಿಷ್ಣು ಆಗಮನ ಆಯಿತು. ಮಹಾವಿಷ್ಣುವಿನ ಪಾದ, ಆ ಮಂದಹಾಸದ ಪಾದ, ಪದ್ಮಪಾದ ಗಯಾಸುರನ ಎದೆಯ ಮೇಲೆ ಇಟ್ಟಾಯಿತು. ಆಗ ಭಗವಂತ ನಿನ್ನ ಈ ಭಕ್ತಿ ಶ್ರದ್ಧೆ ಜೊತೆಗೆ ನಡಿಬೇಕಾಗಿರ್ತಕ್ಕಂತಹ ಧರ್ಮ ಕಾರ್ಯಗಳು ಗಯಾಸುರನಿಗೆ 3 ವರವನ್ನು ಕೊಡ್ತಾನೆ. ಆ ಕೊಟ್ಟಂತಹ 3 ವರಗಳಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥದ್ದು ಪಿತೃಗಳಿಗೆ ಮೋಕ್ಷ ಕೊಡುವ ಸ್ಥಳ ಇದಾಗಬೇಕು. ಹಾಗೆ ಯಾರ ವಾಸ್ತುಗೃಹದಲ್ಲಿ ಪಿತೃಕಾಟದಿಂದ ಪಿತೃಶಾಪದಿಂದ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತಿರ್ತಾರೋ, ಸಮಸ್ಯೆಗಳು ಕಷ್ಟಗಳನ್ನು ಹೊತ್ತಿರ್ತಕ್ಕಂಥ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಪಿತೃಶಾಪ ವಿಮುಕ್ತಿಗೋಸ್ಕರ ಗಯಾ ದರ್ಶನ ಆಗಬೇಕು, ಗಯಾ ಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಆಗಬೇಕು. ಹಾಗೆ ಪ್ರತಿದಿನದ 24 ಗಂಟೆ ಒಳಗಾಗಿ ಒಮ್ಮೆಯಾದರೂ ಪಿಂಡ ಪ್ರದಾನ ಆಗಬೇಕು. ಇದೇ ಕ್ಷೇತ್ರದಲ್ಲಿ ಅಂತ್ಯ ಸಂಸ್ಕಾರಗಳು ನಡೆಯಬೇಕು. ಹಾಗಾಗಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವೈಶಿಷ್ಟ್ಯತೆಯತ್ತ ಕಲಿಯುಗದಲ್ಲಿ ಒಂದು ವಿಶೇಷವಾದಂತಹ ಭಗವಂತ ಸಾನ್ನಿಧ್ಯ ಯಾವುದಾದ್ರೂ ಒಂದು ವಿಶೇಷವಾದ ಕ್ಷೇತ್ರ ಅಂದರೆ ಅದು ಗಯಾ ಕ್ಷೇತ್ರ. ಅಂದಿನಿಂದ ಇಂದಿನವರೆಗೂ ಗಯಾದಲ್ಲಿರ್ತಕ್ಕಂಥ ವಿಷ್ಣುಪಾದದಲ್ಲಿ ನಡೀತಕ್ಕಂತಹ ಗಯಾಸುರನ ಆಸ್ಥಾನದಲ್ಲಿ ಒಂದು ಪಿಂಡ ಪ್ರಧಾನ ಜೊತೆಗೆ ಸ್ವಾಮಿಯ ದರ್ಶನ ಭಾಗ್ಯ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಇವತ್ತು ನಾವು ಆಗಮಿಸಿದ್ದೇವೆ. ಪಕ್ಷ ಮಾಸದಲ್ಲಿ ನಡೀತಕ್ಕಂತಹ ಗಯಾಶ್ರಾದ್ದ ರಾಜ್ಯದ ದೇಶದ ನಾನಾ ಮೂಲೆಗಳಿಂದ ಇಲ್ಲಿಗೆ ಆಗಮಿಸ್ತಕ್ಕಂಥ ಭಕ್ತಸಾಗರ ಸಾಕಷ್ಟು ಜನ ಎಲ್ಲರೂ ಬರ್ತಕ್ಕಂಥದ್ದು ನವರವರ ಆಗಿರ್ತಕ್ಕಂತಹ ಪಿತೃಗಳ ಕರ್ಮಫಲಗಳನ್ನು ಪಿತೃಗಳ ಕರ್ಮಗಳನ್ನು ಮಾಡ್ತಕ್ಕಂಥದ್ದು. ಕರ್ಮ ಆದ ನಂತರ ಪಿಂಡ ಪ್ರಧಾನವನ್ನು ಈತ್ಕೊಂಡೋಗಿ ವಿಷ್ಣು ಪಾದದ ಮೇಲೆ ಇಡ್ತಕ್ಕಂಥದ್ದು ಇಲ್ಲಿನ ಪ್ರತೀತಿ. ಬನ್ನಿ ಮುಂದಿನ ಕಾರ್ಯಕ್ರಮವನ್ನು ಈಗ ನಡೆಸೋಣ. ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷ ಇದೆ. ಉದ್ಭವ ವಿಷ್ಣುಪಾದ ಇರತಕ್ಕಂಥ ಏಕೈಕ ಕ್ಷೇತ್ರ ಅದು ಗಯಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹೊರತುಪಡಿಸಿದ್ರೆ ಮತ್ಯಾವ ಕ್ಷೇತ್ರದಲ್ಲೂ ವಿಷ್ಣುಪಾದ ಇಲ್ಲ ಎಂಬತಕ್ಕಂಥದ್ದು ಇಲ್ಲಿನ ವಾದ ಮತ್ತು ಇಲ್ಲಿನ ಒಂದು ಪ್ರತೀತಿ ಸಹಿತ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಈ ಸಾನ್ನಿಧ್ಯದ ದರ್ಶನ ಇವತ್ತು ನಮ್ಮ ನಿಮ್ಮೆಲ್ಲರ ಭಾಗ್ಯ. ವೀಕ್ಷಕರೇ, ಶ್ರಾದ್ದ ಕರ್ಮ ಮಾಡಬೇಕಾದ್ರೆ ಗಂಡ ಸಂತಾನ ಇರಬೇಕು ಅಂತ ಹೇಳ್ತಾರೆ. ಮಕ್ಕಳು ಯಾರೇ ಒಬ್ಬರಾದರೂ ಸಹಿತ ನಮಗೊಂದು ಗಂಡ್ಮಗು ಆಗಬೇಕು ಅನ್ನೋ ಆಸೆ ಇಟ್ಕೊಳ್ತಾರೆ. ಆ ಆಸೆ ನಿಜಕ್ಕೂ ನಿಜನೇ. ಯಾತಕ್ಕೋಸ್ಕರ? ಮಾಡಿರ್ತಕ್ಕಂಥ ಆಸ್ತಿನ ಅನುಭವಿಸೋಕ್ಕೋಸ್ಕರ ಅಲ್ಲ, ಅಥವಾ ತಂದೆ ತಾತ ಮುತ್ತಾತ ಅಲ್ಲಿಂದ ಸಂಪಾದನೆ ಮಾಡಿರ್ತಕ್ಕಂಥ ಆ ಆಸ್ತಿನ ಸುಖ ಸಂತೋಷದಿಂದ ನನ್ನ ಮಗ ಅನುಭವಿಸ್ಲಿ ಅಥವಾ ನನ್ನ ಮಗ ಅನುಭವಿಸಿ ಅದಕ್ಕೆ ಅವನಿಷ್ಟದ ಪ್ರಕಾರ ನಡ್ಕೊಳ್ಳಿ ಅಂತಲ್ಲ. ಪಿತೃಗಳಿಗೆ ನನ್ನ ಮಗ ಹುಟ್ಟಿದ್ರೆ ನಮ್ಮ ತಂದೆ ನಮ್ಮ ತಾತನಿಗೆ ಅವ್ರಿಗೆ ಮುಕ್ತಿ ಸಿಗಬೇಕು. ಹಾಗೆ ಅವ್ರಿಗೆ ಮುಕ್ತಿ ಸಿಗಲಿಕ್ಕೋಸ್ಕರ ಗಂಡು ಮಕ್ಕಳ ಸಂತಾನ ಇರಬೇಕು ಅನ್ನೋ ಒಂದು ಅಪೇಕ್ಷೆ ಇದೆ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಇದೆ, ಅರ್ಥ ಇದೆ. ಆದರೆ ಈ ಒಂದು ಕ್ಷೇತ್ರದ ವೈಶಿಷ್ಟ್ಯತೆ ಮತ್ತಷ್ಟು ವಿಶೇಷ ಇದೆ. ಇಲ್ಲಿ ಸೀತಾದೇವಿ ಸಹಿತ ಪಿಂಡ ಪ್ರಧಾನವನ್ನು ಮಾಡಿರ್ತಕ್ಕಂಥದ್ದಿದೆ. ಆದ್ದರಿಂದ ಹೆಣ್ಣು ಮಕ್ಕಳಿಗೂ ಸಹಿತ ಅಷ್ಟೇ ಸರಿಸಮಾನವಾದಂಥ ಹಕ್ಕಿದೆ. ನೋಡಿ ಎಂತಹ ಒಂದು ವೈಶಿಷ್ಟ್ಯತೆ. ಈ ಕ್ಷೇತ್ರದಲ್ಲಿ ಪಿಂಡ ಪ್ರಧಾನ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳಿಗೂ ಹಕ್ಕಿದೆ, ಗಂಡು ಮಕ್ಕಳಿಗೂ ಹಕ್ಕಿದೆ. ಹಾಗೆ ಗಂಡಾಗಲಿ ಹೆಣ್ಣಾಗಲಿ ಇಲ್ಲಿ ಭೇದ ಭಾವ ಇಲ್ಲ. ಕಾರಣ ಸೀತಾದೇವಿ ದಶರಥ ಮಹಾರಾಜರಿಗೆ ಅಂದರೆ ತಮ್ಮ ಮಾವನವರಿಗೆ ಇಲ್ಲಿ ಪಿಂಡ ಪ್ರದಾನ ಮಾಡಿರ್ತಕ್ಕಂಥ ಸ್ಥಳವೂ ಇಲ್ಲಿದೆ. ಎಲ್ಲವನ್ನೂ ದರ್ಶನ ಮಾಡೋಣ. जपो नारायण नारायण हरि हरि, जपो नारायण नारायण हरि हरि, भजो नारायण नारायण हरि हरि, भजो नारायण नारायण हरि हरि, जय जय नारायण नारायण हरि हरि, जय जय नारायण नारायण हरि हरि, श्रीमन्नारायण नारायण हरि हरि, श्रीमन्नारायण
सबसे न्यारी न्यारी हरि हरि श्रीमन्नारायण नारायण हरि 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 ओम नमो नारायण ओम नमो नारायण हरि ओम नमो नारायण ಶ್ರೀ ಗುರುಭ್ಯೋ ನಮಃ. ಇಷ್ಟೊತ್ತು ನಡೆದಂತಹ ಪಕ್ಷಮಾಸದಲ್ಲಿ ಪ್ರಥಮದಲ್ಲಿ ಹರಿಯುವ ಜಲ ಅಂದರೆ ಫಲ್ಗು ನದಿ, ಇದು ಫಲ್ಗು ನದಿಗೆ ಸೇರ್ತಕ್ಕಂತಹದ್ದು. ಇನ್ನು ಎರಡನೇದು ವಿಷ್ಣುಪಾದದ ಹತ್ರ ಅಲ್ಲಿ ಪಿಂಡ ಪ್ರಧಾನ, ಅಲ್ಲಿ ಪಕ್ಷ ನಡೆಸ್ತಕ್ಕಂತಹದ್ದು. ಮೂರನೇದು ಆಲದ ವೃಕ್ಷ, ವಟವೃಕ್ಷ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. 3 ವೃಕ್ಷಗಳು, ಅದರಲ್ಲೂ ಇಲ್ಲಿಂದ ಪಿಂಡ ಪ್ರಧಾನಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ವಿಷ್ಣುಪಾದದ ಬಳಿ ಹೋಗಿ ಅಲ್ಲಿ ವಿಶೇಷವಾದಂಥ ರೀತಿ ವಿಷ್ಣುಪಾದವನ್ನು ತೊಳೆದು ಅಲ್ಲಿ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಇಲ್ಲಿಂದ ನಮ್ಮ ಯಾತ್ರೆ ವಿಷ್ಣುಪಾದದ ಹತ್ತಿರ. हरि ओम नमो नारायण ओम नमो नारायण हरि ओम नमो नारायण सूर्य नारायण नारायण हरि हरि बोलो नारायण नारायण हरि हरि भजमन नारायण नारायण हरि हरि जय जय नारायण नारायण हरि हरि जय जय नारायण नारायण हरि हरि श्रीमन्नारायण नारायण हरि हरि ನಾವು ಪ್ರಪಂಚದಲ್ಲಿ ಎಲ್ಲೂ ಶ್ರಾದ್ದ ಮಾಡಿದ್ರೆ ಪಿಂಡ ಇಡುವಾಗ ಗಯಾನಾಮ್ ದತ್ತಂ ದತ್ತಮಸ್ತು ಅಂತಾನೆ ಹೇಳಿ ಇಡ್ತೀವಿ. ಶ್ರಾದ್ದ ಭೂಮಿಂ ಗಯಾಮ್ ಧಾತ್ವ ಅಂತ ಹೇಳ್ತೀವಿ. ಒಳಗೆ ಇವಾಗ ನೀವು ನೋಡಿದ್ರಿ ಉದ್ಭವ ಪಾದ ಇದೆ ಮಹಾವಿಷ್ಣುದು, ಮೇಲುಗಡೆ ಚಿನ್ನದ್ದು ಕಳಶ ಬಾವುಟ ಇದೆ. ಅಷ್ಟಾದಶ ಮಂಟಪ ಅಂತ ನಾವು ಹೇಳಲ್ವಾ. ಈಶಾನ ವಿಷ್ಣು ಕಮಲಾಸನ ಕಾರ್ತಿಕೇಯ ವಂದಿತ್ರೆ ಅರ್ಕ ರಜನೀಶ್ ಗಣೇಶ್ವರಾಣಾಂ ಸಭ್ಯ ಸವ್ಯ ದಧಿಕಣ್ವ ಮತಂಗಜಾಣ ಕ್ರೌಂಚ ಅಮ್ರೇಂದ್ರ ಕಾಶ್ಯಪಾಣಾಂ ಕಳಶೋದ್ಭವ ಪಾದಾಂ ನಮಾಮಿ ಸತತಂ ಪಿತೃಮುಕ್ತಿ ಹೇತೋಹೋ ಗಯಾಶ್ರಾದ್ದಂ ಗಯಾಶ್ರಾದ್ದಂ ಗಯಾಶ್ರಾದ್ದಂ. ಗಯೆ 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 ಅಂತ ಹೇಳೋದು ಕಾರಣ ಏನಂದರೆ, ಗಯಾದಲ್ಲಿ ಶ್ರಾದ್ದ ಮಾಡಿದ್ರೆ 100 ಅಶ್ವಮೇಧ ಯಜ್ಞ ಮಾಡಿದ್ರೆ ಏನು ಪುಣ್ಯ ಸಿಗತ್ತೆ, ಏನು ಫಲ ಸಿಗತ್ತೆ, ಅದು ಒಂದು ಗಯಾಶ್ರಾದ್ದವನ್ನು ಮಾಡಿದ್ರೆ ಅಷ್ಟೇ ಪುಣ್ಯ ಅಷ್ಟೇ ಫಲವನ್ನು ಜನ ಪಡೀತಾರೆ. ಇದು ಪಿಂಡ ಸ್ವರೂಪದಲ್ಲಿ ಮಾಡಿದ್ರೂ ಕೂಡ ಇದು ಇರೋದು ಪಿತೃಯಜ್ಞ. ಅದಕ್ಕೋಸ್ಕರ ಇಲ್ಲಿ ಉದ್ಭವ ಪಾದ ಮೇಲ್ಗಡೆ ಕಳಶ ಇದೆ. ಅಷ್ಟಾದಶ ಮಂಟಪವನ್ನು ಧ್ಯಾನ ಮಾಡಬೇಕು. ಇದನ್ನೇ ಧ್ಯಾನ ಮಾಡಿದ್ರೆ ಪಿತೃನ ಅಕ್ಷಯ ಸಿಗತ್ತೆ ಅಂತ ಪ್ರಮಾಣ ಇರೋದು. ಇದು ವಾಯು ಪುರಾಣದಲ್ಲಿ ಬರೆದಿದೆ. ಇದೇ ನಾವು ಇವಾಗ ನಿಂತಿರೋದು. ಮೇಲ್ಗಡೆ ಕಳಶ ಕಾಣಿಸ್ತಿದೆ, ಹಿಂಭಾಗದಲ್ಲಿ ಅಷ್ಟಾದಶ ಮಂಟಪ. ಎಲ್ಲ ಕಡೆ ಶ್ರಾದ್ದ ಮಾಡಬೇಕಾದ್ರೆ ಅಪರಾಹ್ನ ಪೂರ್ವಾಹ್ನ ಇರುತ್ತೆ. ಗಯಾದಲ್ಲಿ ನಿಮಗೆ ಯಾವುದೂ ದೋಷವೂ ಬರಲ್ಲ. ಅಪರಾಹ್ನನೂ ಬರಲ್ಲ, ಪೂರ್ವಾಹ್ನನೂ ಬರಲ್ಲ, ರಾಹು ಕಾಲ ಕೇತು ಕಾಲ ಯಾವ ಕಾಲ ದೋಷವನ್ನೂ ಬರಲ್ಲ. ಇಲ್ಲಿ ತನಕ ಅಂದರೆ ಗ್ರಹಣ ಕಾಲದಲ್ಲಿ ಬಹಳ ಕಡೆ ಶ್ರಾದ್ದವನ್ನು ವರ್ಜಿತ ಬರೆದಿದ್ದಾರೆ. ಆದರೆ ಗಯಾದಲ್ಲಿ ಗ್ರಹಣ ಕಾಲದಲ್ಲೂ ಕೂಡ ಶ್ರಾದ್ದವನ್ನು ಮಾಡಬಹುದು ಅಂತ ಬರೆದಿದೆ. ಅದು ಅಲ್ಲದೆ ಒಂದು ದಿವಸದಲ್ಲಿ ಶ್ರಾದ್ದದಲ್ಲಿ ಒಂದೇ ಶ್ರಾದ್ದ ಆಗಬೇಕು ಅಂತಲೂ ಮಾಹಿತಿ ಸಿಗತ್ತೆ ಸುಮಾರು ಕಡೆ. ಆದರೆ ಗಯಾದಲ್ಲಿ ಮಾಡಿದ್ದು ಯಜ್ಞದ ಫಲ ಇರೋದ್ರಿಂದ ಗಯಾದಲ್ಲಿ ಒಂದು ದಿವಸದಲ್ಲಿ 3 ಕಡೆ ಆಗಲಿ 5 ಕಡೆ ಆಗಲಿ 10 ಕಡೆ ಆಗಲಿ ಎಷ್ಟು ಶ್ರಾದ್ದವನ್ನು ಬೇಕಾದರೆ ಮಾಡಬಹುದು. ಗಯಾದಲ್ಲಿ ಮಾಡೋಕ್ಕೆ 3 ಕಡೆನೂ ಶ್ರಾದ್ದ ಒಂದು ದಿವಸದಲ್ಲಿ ಮಾಡ್ತಾರೆ. ಇದು ಅಲ್ಲದೆ ಪಕ್ಷಮಾಸದಲ್ಲಿ 17 ದಿವಸ ಇದ್ದುಬಿಟ್ಟು ತ್ರಿಪಾಕ್ಷಿಕ ಶ್ರಾದ್ದವನ್ನು ಗಯಾದಲ್ಲಿ ಮಾಡೋ ಪದ್ಧತಿ ಕೂಡ ಇದೆ. ಗಯಾದಲ್ಲಿ ಮಾಡೋಕ್ಕೆ 54 ಕಡೆ ಕೂಡ ಶ್ರಾದ್ದವನ್ನು ಮಾಡೋ ಪದ್ಧತಿ ಕೂಡ ಜನ ಆಚರಿಸ್ತಾರೆ, ಪದ್ಧತಿ ಇದೆ. ಕಲಿಯುಗದ ಮುಂಚೆ 365 ಕಡೆ ಶ್ರಾದ್ದ ಮಾಡೋ ಪದ್ಧತಿ ಇತ್ತು. ಕಲಿಯುಗ ಬಂದ ಮೇಲೆ ಎಲ್ಲ ಲೋಪ ಆಗಿಬಿಟ್ಟು ಇನ್ನೂ ಇವಾಗಲೂ 54 ಕಡೆ ಶ್ರಾದ್ದ ಮಾಡಬಹುದು. ಗಯಾ ಕ್ಷೇತ್ರದಲ್ಲಿ 3 ಕಡೆ ವಿಶೇಷವಾದಂತಹ ರೀತಿ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಒಂದು ವಟವೃಕ್ಷ,
ಇದಕ್ಕೆ ಸೀತಮ್ಮನವರೇ ಹೇಳಿರ್ತಕ್ಕಂಥದ್ದಾದ್ದರಿಂದ ವಟವೃಕ್ಷದ ಬಳಿ ಸಹಿತ ಅಷ್ಟೇ ವಿಶೇಷವಾದ ಒಂದು ರೀತಿ ಇಲ್ಲೊಂದು ಪಿಂಡ ಪ್ರದಾನ ಆಗುತ್ತೆ. ಎರಡನೇದು ವಿಷ್ಣು ಪಾದದ ಹತ್ರ ಆಗುತ್ತೆ. ಮೂರನೇದು ಫಲ್ಗುಣಿ ನದಿ ಹತ್ರ ಆಗುತ್ತೆ. ಆದರೆ ಈ ಮೂರು ಕಡೆ ಆಗಬೇಕಾದ್ರೆ ಇದರ ಹಿನ್ನೆಲೆ ಒಂದಿದೆ. ಆ ಹಿನ್ನೆಲೆ ಅದರಲ್ಲಿರ್ತಕ್ಕಂಥ ವಿಶೇಷತೆ ಏನು, ಬನ್ನಿ ನಮ್ಮ ಭಾನುಕುಮಾರ್ ಅವ್ರ ಹತ್ರ ಈ ವಿಚಾರವನ್ನು ತಿಳ್ಕೊಳ್ಳೋಣ. ನದಿ ತೀರದಲ್ಲಿ ತೀರ್ಥಶ್ರಾದ್ದ ಮಾಡೋ ಪದ್ಧತಿ ಎಲ್ಲಿಂದ ಪಕ್ಕದಲ್ಲಿ ಪುಣ್ಯ ನದಿಗಳು ಹರಿಯುತ್ತೆ ಅದರ ಪಕ್ಕ ಇರೋ ಎಲ್ಲ ಊರವನ್ನು ಎಲ್ಲ ತೀರ್ಥ ಅಂತ ನಾವು ಕರಿತೀವಿ. ಅದಕ್ಕೋಸ್ಕರ ಯಾವ ಕ್ಷೇತ್ರಕ್ಕೆ ಹೋದರೆ ತೀರ್ಥಶ್ರಾದ್ದವನ್ನು ಮಾಡೋದು ನಮ್ಮ ಕರ್ತವ್ಯ. ಇದಕ್ಕೋಸ್ಕರ ಫಲ್ಗು ನದಿ ತೀರದಲ್ಲಿ ನಾವು ಪಿಂಡ ಪ್ರದಾನವನ್ನು ಮಾಡ್ತೀವಿ. ಎರಡನೇದು ವಿಷ್ಣುಪಾದ, ಉದ್ಭವ ಮಹಾವಿಷ್ಣು ಗಯಾದಲ್ಲಿರೋದ್ರಿಂದ ಮುಕ್ತಿ ಪಡಿಸೋರು ಮಹಾವಿಷ್ಣು. ಅವರು ಪಾದದಲ್ಲಿ ನಾವು ಸಮರ್ಪಣೆ ಕೊಟ್ಬಿಟ್ಟು ಏನಂದರೆ ವೈಕುಂಠದಲ್ಲಿ ಅವ್ರಿಗೂ ಜಾಗ ಮಾಡಿಕೊಡಿ, ಅವ್ರಿಗೆ ಮೋಕ್ಷ ಪಡಿಸಲಿ ಅಂತ ಎರಡನೇ ಜಾಗಕ್ಕೆ ನಾವು ಪಿಂಡ ಪ್ರದಾನವನ್ನು ಮಾಡ್ತೀವಿ. ಮೂರನೇದು ಆಲದ ಮರ, ಇದು ಅಕ್ಷಯ ವಟ. ಸೀತಾಮ್ಮನವರು ಇದನ್ನು ಅಕ್ಷಯ ಇರುವಂಥ ಆಶೀರ್ವಾದ ಕೊಟ್ಟಿರೋದು. ಯಾಕಂದರೆ ದಶರಥನಿಗೆ ಆ ಶ್ರವಣಕುಮಾರ್ ತಂದೆ ತಾಯಿದು ಶಾಪ ಇತ್ತು, ನಿಮಗೆ ಪುತ್ರ ಸುಖ ಸಿಗಲ್ಲ ಅಂತ. ಮಗಂದು 3 ಕರ್ತವ್ಯ, ಯಾವಾಗ ತನಕ ಮಗ ಇದ್ದಾನೆ ತಂದೆ ಅವ್ರದ್ದು ಹೇಳಿದ ಮಾತವನ್ನು ಕೇಳ್ಕೊಂಡು ಇರೋದು, ತೀರ್ಕೊಂಡ ಮೇಲೆ ಮೊದಲನೇ ದಿವಸದಿಂದ ವೈಕುಂಠ ತನಕ ಮಾಡೋದು. ಮೂರನೇದು ಗಯಾದಲ್ಲಿ ಕನಿಷ್ಪಕ್ಷ ಬಂದುಬಿಟ್ಟು ಒಂದು ಸಲ ಆದ್ರೂ ಗಯಾ ಶ್ರಾದ್ದವನ್ನು ಮಾಡಬಹುದು. ಗಯಾ ಶ್ರಾದ್ದ ಎಷ್ಟು ಸಲ ಬೇಕಾದ್ರೂ ಮಾಡಬಹುದು ಅಂತ ಇದೆ. ಅದರಲ್ಲೇ ಪ್ರತ್ಯಕ್ಷ ಕಲಿಯುಗದ ಮುಂಚೆ ಇಲ್ಲಿ ಪ್ರತ್ಯಕ್ಷ ದೇವರು ಬಂದುಬಿಟ್ಟು ಪಿತೃದೇವರು ಕೈನಲ್ಲಿ ಪಿಂಡ ಎತ್ಕೊಂಡು ಹೋಗ್ತಿದ್ರು ಅಂತ ಪ್ರಮಾಣ ಇದೆ. ಆವಾಗ ರಾಮರು ಬಂದಿರೋ ಟೈಮ್ನಲ್ಲಿ ಆ ಸಾಮಾನು ಜೋಡ್ಸಕ್ಕೆ ಹೋಗಿರೋವಾಗ ಸೀತಾ ಅಮ್ಮನವರು ನದಿ ದಡದಲ್ಲಿ ಕೂತಿದ್ರು. ಆವಾಗ ಪ್ರತ್ಯಕ್ಷವಾಗಿ ದಶರಥ ಬಂದುಬಿಟ್ಟು ಅಮ್ಮನವರಿಂದ ಪಿಂಡ ಬೇಡ್ಕೊಂಡ್ರು. ಅಮ್ಮನವರು ಹೇಳಿದ್ರು, ನಾವು ಮುತ್ತೈದೆ, ನನಗೆ ಪಿಂಡ ಪ್ರದಾನ ಮಾಡೋಕ್ಕೆ ಅಧಿಕಾರ ಇಲ್ಲ. ದಶರಥರು ಆತ್ರೆ ಆಗಿತ್ತು ಶಾಪದ ಪ್ರಭಾವದಿಂದ. ಅವ್ರು ಹೇಳಿದ್ರು, ಇಲ್ಲ ನೀನು ಮಹಾಲಕ್ಷ್ಮಿ ಸ್ವರೂಪ, ನಿನ್ನಿಂದ ಅಯೋಧ್ಯ ಉದ್ಧಾರ ಆಗಿದ್ದು, ನೀನು ನಂಗೆ ಪಿಂಡ ಕೊಡು, ಏನಿಂದು ಪಿಂಡ ಕೊಡಲಿ ಅಂತ ಮಾವನವ್ರು ಹೇಳಿದ ಮೇಲೆ ಏನು ಕೈನಲ್ಲಿದೆ ಅದರದೇ ಪಿಂಡ ಕೊಡು ಅಂತ ಮರಳದೇ ಪಿಂಡ ಇಟ್ಟರು. 3 ಪಿಂಡವನ್ನು ಇಟ್ಬಿಟ್ಟು 3 ಸಾಕ್ಷಿ ಪಡೆದ್ರು. ಫಸ್ಟು ನದಿನ, ಅದಕ್ಕೆ ರಾಮ ಬಂದ ಮೇಲೆ ನದಿನ ಹೇಳಿದ್ರು, ನಾವು ಎಲ್ಲೂ ತೀರ್ಥಕ್ಕೆ ಹೋದರೆ ತೀರ್ಥ ಸ್ನಾನ ಮಾಡ್ತೀವಿ, ಅಯ್ಯೋ ರಾಮ ಬಂದ ಸ್ನಾನ ಮಾಡ್ತಾರೆ ನನ್ನಿಂದ ಅನುಜ್ಞೆ ತಗೋತಾರೆ ಅಂತ ನದಿ ಸುಳ್ಳು ಹೇಳ್ತು. ಅದಕ್ಕೆ ಶಾಪ ಕೊಟ್ಟರು, ನಿನ್ನಲ್ಲಿ ಮರ್ಯಾದೆ ನೀನು ಕಡ್ಕೋತೀಯ, ನಿನ್ನಲ್ಲಿ ಪ್ರವಾಹ ಇರಲ್ಲ, ನದಿನಲ್ಲಿ ಪ್ರವಾಹ ಇದ್ದರೆ ತಾನೇ ಮರ್ಯಾದೆ ಅಂತ. ಎರಡನೇದು ಹಸುನ ಕೇಳಿದ್ರು. ಹಸು ನಾವು ಯಾವ ಶ್ರಾದ್ದವನ್ನು ಮಾಡಿದ್ರೆ ಗೌದಾನ ಗೌಗ್ರಾಸ ತೆಗಿತೀವಿ, ಅದಕ್ಕೋಸ್ಕರನೇ ಹಸು ಕೂಡ ಸುಳ್ಳು ಹೇಳ್ತು. ಹಸುನ ಶಾಪ ಕೊಟ್ಟರು, ನಿನ್ನಲ್ಲಿ 33 ಕೋಟಿ ದೇವರು ಇದ್ದರೂ ಕೂಡ ನಿನ್ನ ಬಾಯಿ ಅಶುದ್ಧವಾಗಿರುತ್ತೆ ಅಂತ. ಮೂರನೇದು ಆಲದ ಮರ, ಇಲ್ಲ ಅಮ್ಮನವರು ಇಲ್ಲಿ ಶ್ರಾದ್ದ ಮಾಡಿದ್ದಾರೆ ಅದಕ್ಕೆ ನಾನು ಪ್ರಮಾಣ ಇದ್ದೀನಿ ಅಂತ. ಅದಕ್ಕೆ ಅಮ್ಮನವರು ಇದಕ್ಕೆ ಆಶೀರ್ವಾದ ಕೊಟ್ಟರು, ನೀನು ಅಕ್ಷಯ ಇರ್ತೀಯ, ನಿಂದು ಶಯ ಆಗಲ್ಲ. ಯಾರು ಗಯಾ ಬಂದುಬಿಟ್ಟು ನಿಂಗೆ ಮರ್ಯಾದೆ ಕೊಳ್ಳಿಲ್ಲ, ನಿಂಗೆ ಛಾಯೆ ಒಳಗೆ ಬಂದು ನಮಸ್ಕಾರ ಮಾಡಲಿಲ್ಲ, ಅವ್ರದ್ದು ಗಯಾ ಯಾತ್ರೆ ಗಯಾ ಶ್ರಾದ್ದವನ್ನು ಪೂರ್ತಿ ಆಗಲ್ಲ. ಅದಕ್ಕೋಸ್ಕರನೇ ಯಾರು ಗಯಾ ಶ್ರಾದ್ದವನ್ನು ಮಾಡಿರ್ತಾರೆ ಅವ್ರಿಗೆ ಆಲದ ಎಲೆನ ಎಂಜಿಲು ಮಾಡಬಾರ್ದು. ಯಾಕಂದರೆ ಇದು ಇವತ್ತಿಂದ ಗಯಾ ಶ್ರಾದ್ದ ಮಾಡಿರೋರಿಗೆ ದೇವರ ಸಮಾನ ಅಂತ ಪ್ರಮಾಣ. ಕಲಿಯುಗದ ಮುಂಚೆ ಕಾಮಕ್ರೋಧ ಲೋಭ ಈ 4 ಬಿಟ್ಟು ಕಾರ್ಯವನ್ನು ಮಾಡ್ತಿದ್ರು. ಕಲಿಯುಗ ಬಂದ ಮೇಲೆ ಸಾಧ್ಯತೆ ಇಲ್ಲ. ಅದು ಪರಿಹಾರಕ್ಕೋಸ್ಕರನೇ ಇದ್ರ ಕೆಳಗೇನೆ ಒಂದು ಹಣ್ಣು ಒಂದು ತರಕಾರಿ ಬಿಡಬೇಕು, ಎಲೆನಲ್ಲಿ ಆಲದ ಎಲೆ ಎಂಜಿಲು ಮಾಡಬಾರ್ದು ಅಂತ ಪ್ರಮಾಣ ಮಾಡೋದು. ಈ ವಟವೃಕ್ಷದ ತಳಭಾಗದಲ್ಲಿ ಮುದ್ದು ಕೃಷ್ಣ ಬಾಲಕೃಷ್ಣ ಇದ್ದಾನೆ. ಆದರೂ ವಟವೃಕ್ಷದಲ್ಲೂ ಸಹಿತ ಪಿಂಡ ಪ್ರದಾನವನ್ನು ಮಾಡ್ಬೋದು. ಹಿರಿಯರಿಗೆ ಅಗಲಿರ್ತಕ್ಕಂತಹ ಪಿತೃಗಳಿಗೆ ಮೋಕ್ಷವನ್ನು ಕೊಡಬಹುದು. ಅಂತಹ ಮೋಕ್ಷ ಸಿಗತಕ್ಕಂಥ ಸ್ಥಳ ಗಯಾಕ್ಷೇತ್ರ. ಗಯಾಕ್ಷೇತ್ರದಲ್ಲಿ ಹಿಂದೆ ಸೀತಾಮಾತೆ ದಶರಥ ಮಹಾರಾಜರಿಗೆ ಪಿಂಡವನ್ನು ಕೊಟ್ಟಂಥ ಸ್ಥಳ. ಆ ಪಿಂಡವನ್ನು ಕೊಟ್ಟಾಗ ನೋಡಿರ್ತಕ್ಕಂತಹ 3 ಸಾಕ್ಷಿಗಳು. ಒಂದು ಸಾಕ್ಷಿ ವಟವೃಕ್ಷ, ಮತ್ತೊಂದು ಸಾಕ್ಷಿ ಹರಿಯುವ ನದಿ, ಮತ್ತೊಂದು ಸಾಕ್ಷಿ ಗೋಮಾತೆ. ಏನೇ ಆದರೂ ಭಾಳಷ್ಟು ಅರ್ಥಗರ್ಭಿತವಾಗಿದೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಪಕ್ಷಮಾಸ ಆಗಲಿ ಶ್ರಾದ್ದವಾಗಲಿ, ಶ್ರಾದ್ದದಲ್ಲಿ ಬರ್ತಕ್ಕಂಥದ್ದೇ ಗಯಾ ಶ್ರಾದ್ದ ಅಂತ. ಅಂದರೆ ನಾವು ಶ್ರಾದ್ದ ಮಾಡುವಾಗಲೂ ಸಹಿತ ತಿಥಿ ಆಚರಣೆ ಮಾಡುವಾಗಲೂ ಗಯಾನಲ್ಲೇ ಶ್ರಾದ್ದ ಮಾಡ್ತಾ ಇದ್ದೀವಿ, ಗಯಾಲೇ ತಿಥಿ ಮಾಡ್ತಾ ಇದ್ದೀವಿ ಅಂತ ಮಂತ್ರ ಭಾಗದಲ್ಲಿ ಬರುತ್ತೆ. ಆದರೆ ನಾವು ಇವತ್ತಿನ ದಿವಸ ಸಾಕ್ಷಾತ್ ಗಯಾ ಕ್ಷೇತ್ರದಲ್ಲೇ ಇದ್ದೀವಿ. ಈ ಒಂದು ಕ್ಷೇತ್ರದ ಸಂಪೂರ್ಣ ಮಾಹಿತಿ, ಸಂಪೂರ್ಣವಾದಂಥ ದರ್ಶನವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ. ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ ಇವತ್ತಿನ ಈ ಮಹಾ ಸುಯೋಗ. श्रीमन्नारायण नारायण हरि 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 ओम नमो नारायण ओम नमो
ನಾರಾಯಣ ನಾರಾಯಣ ಹರಿ ಹರಿ. ಇವತ್ತಿನ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ವಟವೃಕ್ಷ, ಈ ಆಲದ ಎಲೆ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಬಾಲಕೃಷ್ಣ ಇದರ ಮೇಲೆ ಮಲಗಿರ್ತಾನಂತೆ. ಅದರಿಂದ ಈ ಒಂದು ವಟವೃಕ್ಷದ ತಳಭಾಗದಲ್ಲೂ ಪಿಂಡ ಪ್ರದಾನವನ್ನು ಮಾಡಿದ್ರೆ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟಾರ್ಥಗಳ ಸಿದ್ಧಿ ನಾನು ಪ್ರತ್ಯೇಕವಾದಂಥ ರೀತಿ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು, ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ನೆಮ್ಮದಿಯುತವಾಗಿರಬೇಕು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸುಖ ಸಂತೋಷ ನೆಮ್ಮದಿ ಸಿಗಬೇಕು ಅಂತ ವಟವೃಕ್ಷದ ಬಳಿ ಭಗವಂತನ ನಾನು ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಕೃಷ್ಣಂ ಮುಂದೆ ಜಗದ್ಗುರು. ಹಾಗೆ ಗುರುವಿಗೆ ಗುರುವಾಗಿರ್ತಕ್ಕಂತಹ ಕೃಷ್ಣ ಭಗವಾನನು ಸಹಿತ ಈ ವಟವೃಕ್ಷದಲ್ಲಿ ಈ ಎಲೆಯ ಮೇಲೆ ಬಾಲಕೃಷ್ಣ ಮಲಗಿರೋದ್ರಿಂದ ಈ ಕೃಷ್ಣನ ಸಾನ್ನಿಧ್ಯದಲ್ಲಿ ರಾಜ್ಯದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಲೌಕಿಕದಲ್ಲಿ ಯಾರೂ ಏನಾದರೂ ತಪ್ಪು ಮಾಡದೆ ರಾಜಕೀಯದವರು 2 ಕೈ ಕಟ್ಟೋ ಅಧಿಕಾರ ಇದೆ. ಇಲ್ಲಿ ಬ್ರಹ್ಮ ಇವರಿಗೆ 4 ಕೈ ಕಟ್ಟೋ ಅಧಿಕಾರ ಕೊಟ್ಟಿದ್ದಾರೆ. ಇಲ್ಲಿ ಗಯಾಶ್ರಾದ್ದವನ್ನು ದಂಪತಿ ಸಮೇತವಾಗಿ ಆಗಬೇಕು ಅಂತ ಪದ್ಧತಿ ಬರೆದಿರೋದು. ಯಾಕಂದರೆ ಇದು ಯಜ್ಞದ ಲೆಕ್ಕದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪಿತೃದಂಡಿಂದ ವಿಮುಕ್ತಿ ಆಗೋಕ್ಕೋಸ್ಕರನೇ ಗಯಾಶ್ರಾದ್ದವನ್ನು ಮಾಡ್ತಾರೆ. ಇದು ಲಾಸ್ಟ್ನಲ್ಲಿ ಬೆನ್ನು ತಟ್ಟೋದು ಏನಂದರೆ ಪಿತೃದಂಡದಿಂದ ನಿಮಗೆ ವಿಮುಕ್ತಿ ಆಯಿತು ಅಂತ ಹೇಳೋದು. ಇದೇ ಇರೋದು ಗಯಾಶ್ರಾದ್ದ ಒಂದು ಸಂಪೂರ್ಣತೆ. ಜಪೋ ನಾರಾಯಣ ನಾರಾಯಣ ಹರಿ ಹರಿ. ಜಪೋ ನಾರಾಯಣ ನಾರಾಯಣ ಹರಿ ಹರಿ. ಭಜೋ ನಾರಾಯಣ ನಾರಾಯಣ ಹರಿ ಹರಿ. ಭಜೋ ನಾರಾಯಣ ನಾರಾಯಣ ಹರಿ ಹರಿ. ಜಯ ಜಯ ನಾರಾಯಣ ನಾರಾಯಣ ಹರಿ ಹರಿ. ಜಯ ಜಯ ನಾರಾಯಣ ನಾರಾಯಣ ಹರಿ ಹರಿ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. तेरी लीला सबसे न्यारी न्यारी हरी हरी. तेरी लीला सबसे न्यारी न्यारी हरी हरी. श्रीमन्नारायण नारायण हरि हरि. श्रीमन्नारायण नारायण हरि हरि. ವಿಷ್ಣುಪಾದದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪಿಂಡ ಪ್ರದಾನ, ಪಕ್ಷಮಾಸದಲ್ಲಿ ವಿಷ್ಣುಪಾದವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಮೊದಲನೇದಾಗಿ ಫಲ್ಗು ನದಿಯ ಅನುಷ್ಠಾನ, ಅಂದರೆ ಫಲ್ಗು ನದಿಗೆ ಸೇರ್ತಕ್ಕಂತಹ ಪಿಂಡ ಪ್ರದಾನ ಆಯಿತು. ಎರಡನೇದಾಗಿ ವಿಷ್ಣುಪಾದದ ಪೂಜೆ ಈಗ ನಾವು ಹೊರಡ್ತಾ ಇದ್ದೀವಿ. ಇನ್ನು ಇದಾದ ನಂತರ ವಟವೃಕ್ಷ, ವಿಷ್ಣುಪಾದ ಜೊತೆಗೆ ಫಲ್ಗು ನದಿ, ಈ 3 ಕ್ಷೇತ್ರಗಳಲ್ಲೂ ಸಹಿತ ಪಿಂಡ ಪ್ರದಾನ ಮಾಡಬೇಕು. ಬನ್ನಿ ವಿಷ್ಣುಪಾದವನ್ನು ದರ್ಶನ ಮಾಡೋಣ, ಪಿಂಡ ಪ್ರದಾನವನ್ನು ಮಾಡೋಣ. हरि ओम नमो नारायण. ओम नमो नारायण. हरि ओम नमो नारायण. हरि ओम नमो नारायण. हरि ओम नमो नारायण. ओम नमो नारायण. हरि ओम नमो नारायण. हरि ओम नमो बद्री नारायण नारायण हरि हरि. बद्री नारायण नारायण हरि हरि. बोलो नारायण नारायण हरि हरि. बोलो नारायण. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿದೆ ಪದಂ ಸಮೂಢ ಪಶ್ಯಮಾಗಂ ಸುರೇ. ತಾವು ಇಷ್ಟೊತ್ತು ನೋಡಿದಂತಹ ಈ ಒಂದು ಮಹಾವಿಷ್ಣುಪಾದ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಭಕ್ತ ಸಮೂಹ 1000ಗಟ್ಟಲೆ ಲಕ್ಷಾಂತರ ಜನ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ವಿಶೇಷವಾಗಿರ್ತಕ್ಕಂಥ ವಿಷ್ಣುಪಾದ ದರ್ಶನವನ್ನು ಮಾಡ್ತಾರೆ. ಯಾರೊಬ್ಬರಾದರೂ ಸಹಿತ ನಮ್ಮನ್ನು ಅಗಲಿರ್ತಕ್ಕಂಥವರಿಗೆ ಪಿತೃ ಕಾರ್ಯಗಳನ್ನು ಮಾಡಲಿಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಸ್ಥಳ. ಒಮ್ಮೆ ಇಲ್ಲಿ ಬಂದು ಈ ಸಾನ್ನಿಧ್ಯದಲ್ಲಿ ಪಿಂಡ ಪ್ರದಾನವನ್ನು ಮಾಡಿದ್ರೆ ಮೋಕ್ಷ ಸಿಗುವಂಥದ್ದಂತೂ ಖಂಡಿತ ಸತ್ಯ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶದೋ ಋತ್ವಾದಿತಿಷ್ಠ ದಶಾಂಗುಲಂ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ ನಮಃ.
ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ಪಾದದರ್ಶನ ನಾವು ನೀವೆಲ್ಲರೂ ಮಾಡಿದ್ದೇವೆ, ಧನ್ಯರಾಗಿದ್ದೇವೆ. ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮನ್ನಾರಾಯಣನ ಪಾದದ ಮುಂದೆ ಸಂಕಲ್ಪವನ್ನು ಮಾಡುತ್ತಿದ್ದೇನೆ. ಶೀಘ್ರವಾಗಿ ನಿಮ್ಮೆಲ್ಲರ ಕಷ್ಟ ದೂರ ಆಗಬೇಕು, ರಾಜ್ಯದಲ್ಲಿ ಸುಭಿಕ್ಷಿತನ ಉಂಟಾಗಬೇಕು, ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಿ ರೈತ ಬಾಂಧವರು ಪ್ರತಿಯೊಬ್ಬರು ಸಹಿತ ಸುಖದಿಂದಿರಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ನಮೋ ನಾರಾಯಣಾಯ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ತಿರುಮಲ ತಿರುಪತಿನಲ್ಲಿ ವಿಷ್ಣುನ ನೋಡಬಹುದು, ಶ್ರೀನಿವಾಸನ ನೋಡಬಹುದು, ತಾಯಿ ಮಹಾಲಕ್ಷ್ಮಿನ ತರಡೆ ಪದ್ಮಾವತಿನ ನೋಡಬಹುದು. ಆದರೆ ಈ ಒಂದು ಸಾನ್ನಿಧ್ಯದಲ್ಲಿ ಅತ್ತ ವಿಷ್ಣುಪಾದ, ಇತ್ತ ತಾಯಿ ಮಹಾಲಕ್ಷ್ಮಿ ಸಹಿತ ಇಲ್ಲೇ ನೆಲೆಸಿದ್ದಾಳೆ. ವಿಷ್ಣುಪಾದದ ಮುಂಭಾಗದಲ್ಲಿ ನಿಂತು ಪ್ರತಿನಿತ್ಯ ಆ ಪಾದವನ್ನು ಪದ್ಮಪಾದವನ್ನು ದರ್ಶನ ಮಾಡ್ತಾ ಇದ್ದಾಳೆ. ಬನ್ನಿ ವಿಷ್ಣು ಮಹಾರಾಜನ್ನ ದರ್ಶನ ಮಾಡಿಬರೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಇದಂ ವಿಷ್ಣುರು ಚಕ್ರಮೇ ತ್ರೇಧಾನದೇ ಪದಂ ಸಮೂಢಪಸ್ಯ ಮಾಗಂ ಸುರೇಂ. ವಿಷ್ಣೋರಲಾಡಮಸಿ ವಿಷ್ಣು ವಿಷ್ಣು ಶ್ರೇಷ್ಠಮಸಿ ವಿಷ್ಣು. ಓಂ ಸಹಸ್ರ ಶಿವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವದೋ ವೃತ್ವಾ ಅತ್ಯದಿಷ್ಟ ದಶಾಂಗುಲಂ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬರಬಳೆ, ತಾವೆಲ್ಲರೂ ಸಹಿತ ಇವತ್ತು ಧನ್ಯರಾಗಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ವಿಷ್ಣು ಕ್ಷೇತ್ರ, ಸಾಕ್ಷಾತ್ ಭಗವಂತ ಮಹಾವಿಷ್ಣುವಿನ ಪಾದವನ್ನು ನಾವು ದರ್ಶನ ಮಾಡಿದ್ವಿ. ಎಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ದಿನ ಇವತ್ತಿನ ದಿವಸ. ಅದರಲ್ಲೂ ಪಕ್ಷಮಾಸವಲ್ಲದಿದ್ದರೂ ವರ್ಷದ 365 ದಿವಸ, ದಿನದ 24 ಗಂಟೆ ನಕ್ಷತ್ರಗಳು ಆಚಂದ್ರಾರ್ಕವಾಗಿ ಸೂರ್ಯ ಚಂದ್ರರಿರುವವರೆಗೂ ಪ್ರತಿಯೊಬ್ಬರು ಸಹಿತ ದರ್ಶನ ಮಾಡಬೇಕಾದಂಥ ಏಕೈಕ ಪವಿತ್ರವಾದ ಪುಣ್ಯಸ್ಥಳ ಗಯಾಕ್ಷೇತ್ರ. ಆ ಗಯಾಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಪಾದವನ್ನು ನಾವು ದರ್ಶನ ಮಾಡಿದ್ದೀವಿ, ತಾಯಿ ಮಹಾಲಕ್ಷ್ಮಿನ ದರ್ಶನ ಮಾಡಿದ್ದೀವಿ, ಮಹಾವಿಷ್ಣು ದರ್ಶನ ಆಗಿದೆ. ಗಯಾಕ್ಷೇತ್ರದ ಸಂಪೂರ್ಣ ಫಲ ಇವತ್ತು ನಮ್ಮ ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳಿಗೂ ತಮ್ಮೆಲ್ಲರಿಗೂ ಸಿಕ್ಕಿದೆ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. तेरी लीला सबसे न्यारी न्यारी हरी हरी. तेरी लीला सबसे न्यारी न्यारी हरी हरी. श्रीमन्नारायण नारायण हरि हरि. श्रीमन्नारायण नारायण हरि हरि. हरि ओम नमो नारायण. ओम नमो नारायण. हरि ओम नमो नारायण. हरि ओम नमो नारायण. हरि ओम नमो नारायण. ओम नमो. ಇಲ್ಲಿ ಹೆಣ್ಮಕ್ಳು ಸಹಿತ ಪಿಂಡ ಪ್ರದಾನ ಮಾಡ್ಬೋದು. ಅದು ಹೇಗೆ? ಅದಕ್ಕೂ ಆಧಾರ ಇದೆ. ಹಿಂದೆ ಶ್ರೀರಾಮಚಂದ್ರ ತನ್ನ ತಂದೆಯಾದಂಥ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನ ಮಾಡಲಿಕ್ಕಾಗಿ ಈ ಗಯಾಕ್ಷೇತ್ರಕ್ಕೆ ಬಂದರು ದಂಪತಿಗಳ ಸಮೇತ. ಅಂದರೆ ಶ್ರೀರಾಮಚಂದ್ರ ಸೀತಾಮಾತೆ ಇಲ್ಲಿ ಬಂದರು. ಬಂದಂತಹ ಕಾಲದಲ್ಲಿ ರಾಮಚಂದ್ರ ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ತರಲಿಕ್ಕಾಗಿ ಅರಣ್ಯಕ್ಕೆ ಹೊರಡ್ತಾನೆ. ಮಾಧ್ಯಾಹ್ನಿಕ ಸನ್ನಿವೇಶ, ಮಾಧ್ಯಾಹ್ನಿಕ ಎದುರಾಗತ್ತೆ. ಮಾಧ್ಯಾಹ್ನಿಕ ಎದುರಾದಾಗ ತಾಯಿ ಸೀತಾದೇವಿ ದಡದಲ್ಲಿ ಕೂತು ಮರಳಿನಿಂದ ಉಂಡೆಗಳನ್ನು ಕಟ್ಟಿ ಆಟ ಆಡ್ತಿರ್ತಾಳೆ. ಮರಳಿನ ಉಂಡೆಗಳನ್ನು ಕಟ್ಟಿ ಆಡುವಂತಹ ಸಮಯ ಸರಿಸುಮಾರು ಅಪರಾಹ್ನ ಕಾಲ, ಶ್ರಾದ್ದದ ಕಾಲ. ಆ ಸಮಯದಲ್ಲಿ ದಶರಥ ಮಹಾರಾಜರು ಅವರ ಕೈಯನ್ನು ಮುಂದೆ ತೋರಿಸ್ತಾರೆ. ಮುಂದೆ ತೋರಿಸಿದಾಗ ತಾಯಿ ಮರಳಿನ ಉಂಡೆಯನ್ನೇ ಪಿಂಡವನ್ನಾಗಿ ದಶರಥ ಮಹಾರಾಜರ ಕೈಗೆ ಕೊಡ್ತಾಳೆ. ಈ ಒಂದು ಪಿಂಡವನ್ನು ಕೊಡಲಿಕ್ಕೂ ಸಹಿತ ಒಂದು ಕಾರಣ ಇದೆ. ಹಿಂದೆ ದಶರಥ ಮಹಾರಾಜರು ಅರಣ್ಯದಲ್ಲಿ ಬೇಟೆಯಾಡಲು ಹೊರಟಾಗ ಶ್ರವಣಕುಮಾರ ಅವರ ತಂದೆ ತಾಯಿ ಅವರು ಕೊಟ್ಟಂಥ ಶಾಪ ಇದೆ. ತನ್ನ ಮಗ ಇದ್ದರೂ ಸಹಿತ, ಗಂಡು ಮಕ್ಕಳಿದ್ದರೂ ಸಹಿತ ಪಿಂಡ ಪ್ರದಾನವಿಲ್ಲದಂಥ ರೀತಿ ಆಗುವಂಥ ರೀತಿ ಶಾಪವನ್ನು ಕೊಡ್ತಾರೆ ಆ ಒಂದು ಶ್ರವಣಕುಮಾರರ ತಂದೆ ತಾಯಿ. ಅದಕ್ಕಾಗಿ ದಶರಥ ಮಹಾರಾಜರಿಗೆ 4 ಜನ ಮಕ್ಕಳಿದ್ದರೂ ಸಹಿತ ಯಾರೊಬ್ಬರೂ ಸಹಿತ ಶ್ರೀರಾಮಚಂದ್ರನಿಂದಲೂ ಪಿಂಡ ಪ್ರದಾನವಾಗಲಿಲ್ಲ ದಶರಥ ಮಹಾರಾಜರಿಗೆ. ಅದರಿಂದ ಅಂದು ಸೀತಾದೇವಿ ತನ್ನ ಹಸ್ತದಿಂದ ಮರಳಿನ ಉಂಡೆಗಳನ್ನೇ ಪಿಂಡ ಪ್ರದಾನವಾಗಿ ಮಾಧ್ಯಾಹ್ನಿಕ ಅಂದರೆ ಅಪರಾಹ್ನ ಕಾಲದಲ್ಲಿ ದಶರಥ ಮಹಾರಾಜರಿಗೆ ಕೊಡ್ತಾಳೆ. ಅಂದಿನಿಂದ ಇಂದಿನವರೆಗೂ ಈ ಒಂದು ಗಯಾಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳು ಸಹಿತ ಪಿಂಡ ಪ್ರದಾನವನ್ನು ಮಾಡುತ್ತಿದ್ದಾರೆ. ಜೊತೆಗೆ ವಿಶೇಷವಾದಂತಹ ಪುಣ್ಯಕ್ಷೇತ್ರವಾದ್ದರಿಂದ ಬರ್ತಕ್ಕಂಥ ಸಮಸ್ತರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಇದೆ. ಇಂದಿಗೂ ತಾವು ನೋಡ್ಬೋದು, ಗಯಾಕ್ಷೇತ್ರದಲ್ಲಿ ಸೀತಾದೇವಿ ಪಿಂಡವನ್ನು ಇಟ್ಟಂತಹ ಸ್ಥಳ, ದಶರಥ ಮಹಾರಾಜರು ಅವರ ಕೈಯನ್ನು ಚಾಚಿ ಪಿಂಡವನ್ನು ತಗೊಂಡಂತಹ ಸ್ಥಳ ಇದೇ ಸ್ಥಳದಲ್ಲೇ. ಜೊತೆಗೆ ಇವತ್ತಿಗೂ ಸಹಿತ ಕೆಲವು ಕುರುಹುಗಳು, ಕೆಲವು ಆಧಾರಗಳು ಇವತ್ತಿಗೂ ನೋಡ್ಬೋದು. ಬನ್ನಿ. ಓಂ ಶ್ರೀರಾಮಚಂದ್ರಾಯ ನಮಃ. ರಘುವೀರ ಸಮರ್ಥಾಯ ನಮಃ. ಜಾನಕಿ ವಲ್ಲಭಾಯ ನಮಃ. ಮಹಾವಿಷ್ಣು ಕ್ಷೇತ್ರದಲ್ಲಿ ರುದ್ರಕ್ಷೇತ್ರವೂ ಇದೆ.
ಅತ್ತ ರುದ್ರನ ಸ್ಮಶಾನವಾಸಿಯಾಗಿರ್ತಕ್ಕಂತಹ ರುದ್ರನೂ ಅಲ್ಲಿದ್ದಾನೆ. ಇತ್ತ ಮಹಾವಿಷ್ಣುವಿನ ಪಾದ ಇದೆ. ಹರಿಹರೇಶ್ವರರ ಸಾನ್ನಿಧ್ಯ ಅಂದರೂ ಸಹಿತ ಗಯಾ ಕ್ಷೇತ್ರ ಇದು ತಪ್ಪಾಗಲಾರದು. ಗಯಾ ಕ್ಷೇತ್ರದಲ್ಲಿ ರುದ್ರನೂ ಇದ್ದಾನೆ, ಮಹಾವಿಷ್ಣುವೂ ಇದ್ದಾನೆ. ಹರಿಹರರು ಏಕವಾಗಿರ್ತಕ್ಕಂತಹ ಕ್ಷೇತ್ರವೇ ಗಯಾ ಕ್ಷೇತ್ರ. ಓಂ ನಮೋ ನಾರಾಯಣ ब्रह्म नारायण नारायण हरि हरि जपो नारायण नारायण हरि हरि भजो नारायण नारायण हरि हरि जय जय नारायण नारायण हरि हरि श्रीमन्नारायण नारायण हरि हरि हो तेरी लीला सबसे न्यारी न्यारी ಶುಕ್ರವಾರದ ಮಹಾಲಯ ಅಮಾವಾಸ್ಯ ಈ ಶುಭ ದಿನದಂದು ಗಯಾ ಕ್ಷೇತ್ರದ ದರ್ಶನವನ್ನ ಮಾಡ್ಕೊಂಡು ಬಂದ್ವಿ. ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.